ಮುತ್ತಪ್ಪ, ತಿಮ್ಮಣ್ಣ, ಹನುಮಂತಪ್ಪ, ರಾಮಪ್ಪ, ಶೀತಪ್ಪ, ಶೀತಪ್ಪ ಅಂದ್ರೆ ಕೃಷ್ಣ. ಸ್ವಲ್ಪ ಗಮನ ಈ ಕಡೆ ಕೊಡ್ರಿ. ಆಗಲ್ಲ, ಒಂದು ತಾಸಿನೊಳಗ ಎಷ್ಟು ಚಿಂತನೆ ಸಾಧ್ಯ ಆಗ್ತದೆ ಅಷ್ಟು ನಾವು. पंढरीची वारी आहे माझे घरी आणि न करी तीर्थव्रत. ತುಕೋಬರಾಯರಿಗೆ ಪ್ರಶ್ನೆ ಮಾಡಿದ್ರು, पंढरी ಸಂಪ್ರದಾಯದ ಆಚರಣೆ ನೀವು ಏನು ಮಾಡ್ತೀರಿ? पंढरी ಸಂಪ್ರದಾಯ ಅನುಕರಣೆ ಮಾಡ್ತೀರಿ ಅಂದ್ರೆ ಏನು ಆಚರಣೆ ಮಾಡ್ತೀರಿ? ತುಕೋಬರಾಯರು, ಅಪ್ಪ पंढरी ಸಂಪ್ರದಾಯದ ಉಪಾಸನೆಯನ್ನು ನಾನು ಮಾಡವನಿದ್ದೀನಿ, ನಾನು ಅನುಕರಣೆ ಮಾಡುವಂಥದ್ದು 3 ಕೆಲಸಗಳನ್ನು ಈ ಅಭಂಗದ ಮುಖಾಂತರ ಹೇಳಿದ್ದಾರೆ. 3 ಆಚರಣೆಗಳನ್ನು ಹೇಳ್ತಾ ಇದ್ದಾರೆ. पंढरी ಸಂಪ್ರದಾಯದ ಸ್ವೀಕಾರ ಮಾಡಿದ್ದೀನಿ ಅಂದ್ರೆ ನಾನು ಏನು ಮಾಡ್ತೇನೆ? ಮೊದಲನೇದು पंढरीची वारी, पंढरपुರದ ವಾರಿ ನಾನು ಮಾಡ್ತೇನೆ. पंढरी ವಾರಿ ಮಾಡ್ತೇನೆ. ಅಭಂಗದ ಶಬ್ದಶಃ ಅರ್ಥ ನೋಡುವುದಾದ್ರೆ पंढरीची वारी आहे माझे घरी, ನನ್ನ ಮನೆಯೊಳಗೆ पंढरी ವಾರಿ ಅದ, ಅದರ ಹೊರತಾಗಿ ಆಣಿಕ ನಗರಿ ತೀರ್ಥವ್ರತ, ಅದರ ಹೊರತಾಗಿ ಬೇರೆ ಯಾವ ತೀರ್ಥವ್ರತಗಳನ್ನು ನಾನು ಮಾಡುವುದಿಲ್ಲ. ಇದರ ಅನ್ವಯ ಅರ್ಥ ಏನು ತಿಳ್ಕೊಳ್ಬೇಕು? पंढरी ವಾರಿ ನಾನು ಮಾಡ್ತೇನೆ, ಬೇರೆ ಯಾವುದನ್ನೂ ಮಾಡುವುದಿಲ್ಲ. ನನ್ನ ಮನೆಯೊಳಗೆ पंढरी ವಾರಿ ಅದ ಅಂದ್ರೆ ಅನ್ವಯಾರ್ಥವಾಗಿ ನಾವೇನು ತಿಳ್ಕೊಳ್ಬೇಕು? पंढरी ವಾರಿ ನಾನು ಮಾಡ್ತೇನೆ. ಒಂದು ಆಚರಣೆ. ಎರಡನೇದು व्रत एकादशी करीन उपवास. पंढरी संप्रदायाची वाद घेतलेलो नाम विठोबाचे घेईन, ವಿಠೋಬನ ನಾಮವನ್ನು ನಾನು ತಗೊಳ್ತೇನೆ. ಒಂದು पंढरीಯ ವಾರಿ ಮಾಡ್ತೇನೆ, 2 ವ್ರತ ಏಕಾದಶಿಯನ್ನು ಆಚರಣೆ ಮಾಡ್ತೇನೆ, 3 ಸತತವಾಗಿ ವಿಠೋಬನ ನಾಮವನ್ನು ನಾನು ತಗೊಳ್ತೇನೆ. ಇದು ತಾನು ಮಾಡುವಂತಹ ಆಚರಣೆ ಅಷ್ಟೇ ಅಲ್ಲ, ಇದು ಒಬ್ಬ ವಾರಕರಿ ಮಾಡಬೇಕಾದ ಆದ್ಯ ಕರ್ತವ್ಯ. ವಿಠೋಬ ರಘುಮಾರ ವಾರಕರಿಯ ಆದ್ಯ ಕರ್ತವ್ಯ. ವಾರಕರಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕರ್ತವ್ಯ ಮಾಡಲಿಲ್ಲ ಅಂದ್ರೆ ಅವನು ವಾರಕರಿ ಅನ್ನಿಸ್ಕೊಳ್ಳೋದಿಲ್ಲ. ನಮ್ಮ ನಿಮ್ಮ ದೃಷ್ಟಿಯೊಳಗೆ ವಾರಕರಿ ಅಂದರೆ ಏನು? ಸಾಮಾನ್ಯವಾಗಿ ವಿಚಾರ ಮಾಡಬೇಕು. ವಾರಕರಿ ಅಂದರೆ ಏನು? ವಾರಕರಿ ಅಂದ್ರೆ ಒಂದಿಷ್ಟು ಗುರುಗಳ ಕಡೆ ಹೋಗೋದು, ಒಂದು ತುಳಸಿ ಮಾಲೆ ತಗೊಂಡು ಹೋಗೋದು, ಪರಂಪರೆಯ ಗುರುಗಳ ಕಡೆ ಹೋಗಿ ಒಂದಿಷ್ಟು ತುಳಸಿ ಮಾಲೆ, ಅದು ಕೃಷ್ಣದ 10-20 ರೂಪಾಯಿ ಬೇಡ, ಮೈದಾ ಹಿಟ್ಟು ಸಕ್ಕರೆ ಯಾವುದು ಹೆಚ್ಚಿರ್ತದೆ ಗೊತ್ತಾಗೋದಿಲ್ಲ, ಬಾಯಿಗೆ ಹಾಕೊಳ್ಳೋದು, ಅಂತ ಒಂದು ಕಮ್ಮಿ ರೇಟ್ಗಳಿಗೆ ಯಾವುದೋ ಒಂದು ಬೇಡ ತಗೊಳ್ಳೋದು, ಹೋಗಿ ಹಣಿ ಒಂದು ದುಃಖ ಹಚ್ಕೊಂಡು ಗುರುಗಳ ಕಡೆಯಿಂದ ತುಳಸಿ ಮಾಲೆ ಹಾಕೊಂಡು ಬಿಟ್ಟಂದ್ರೆ ನಾನು ವಾರಕರಿ ಅಂತ ಉಣ್ಕೊ ಹೋಗ್ತದ.
ಮಹಾರಾಷ್ಟ್ರದಲ್ಲಿ ಮಾಳಕರಿ ಅಂತಾರೆ, ನಮ್ಮ ಕಡೆ ವಾರಕರಿ ಅಂತಾರೆ, ಕೆಲವು ಭಾಗದೊಳಗೆ ಮಾತ್ರ ಸಂತರು ಅಂತ. ಸುಮ್ಮನೆ ತುಳಸಿ ಮಾಲೆ ಹಾಕೊಂಡು ಬಂದ್ರೆ ಸಾಕು ಸಂತರು. ಎಲ್ಲ ಸಂತರು, ಬೇಮತ್ ಸಂತರು, ತುಕಾಕ್ ಸಂತರು, ವಿಠಲ್ ಸಂತರು, ಏನು ಇದ್ದವೆಲ್ಲ ಸಂತರು. ಯಾಕೆ ಸಂತರು ಅಂತ ನನಗೆ ಗೊತ್ತಿಲ್ಲ. ನಾನು ಸರಿನೋ ತಪ್ಪು ಆ ವಿಷಯ ಕಡೆ ನಾನು ಹೋಗೋದಿಲ್ಲ. ನನಗೆ ವಿಷಯ ಹೇಳೋಕೆ ಸಮಯ ಕಡಿಮೆ ಆಗ್ತದೆ. ವಾರ್ಕರಿ ಅಂದ ತಕ್ಷಣ ತುಳಸಿ ಮಾಲೆ ಹಾಕೊಂಡ ತಕ್ಷಣ ನಾವು ವಾರ್ಕರಿ ಆಗುತ್ತೇವೆ. ಸರಿ, ವಾರ್ಕರಿ ಆದವರು ತುಳಸಿ ಮಾಲೆ ಧಾರಣೆ ಮಾಡಬೇಕು, ಇದು ಯೋಗ್ಯ ಅದ. ಆದ್ರೆ ತುಳಸಿ ಮಾಲೆ ಹಾಕೊಂಡ್ರೆ ಮಾತ್ರ, ತುಳಸಿ ಮಾಲೆ ಹಾಕೊಂಡ ತಕ್ಷಣ ಅವನು ವಾರ್ಕರಿ ಅನ್ನಿಸ್ಕೊಳ್ಳೋದಿಲ್ಲ. ವಾರ್ಕರಿ ಮಹತ್ವ ಇರ್ತದ. ಒಂದ್ ಕಡೆ ಹೇಳ್ತಾರೆ ಯೋಗ್ಯತೆ ಅಂತ. ಪಂಡರಿಕ ವಾರಕರಿ ಮೋಕ್ಷದ ಅಧಿಕಾರಿ ಆಗ್ತಾನೆ ಅಂತ ಬರೀತಾರಂದ್ರ ಆ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕಲ್ಲ. ಬರೀ ಹೋಗಿ ವಾರಿ ತುಳಸಿ ಮಾಲೆ ಹಾಕಿದ ತಕ್ಷಣ ಮೋಕ್ಷದ ಅಧಿಕಾರಿ ಆಗುವುದಿಲ್ಲ. ಅಧಿಕಾರಿ ಎಲ್ಲರಿಗೂ ಇರ್ತದ, ಯೋಗ್ಯತೆ ಕೆಲವೊಬ್ಬರಿಗೆ ಮಾತ್ರ. 18 ವಯಸ್ಸು ತುಂಬಿದ ಪ್ರತಿಯೊಬ್ಬ ಪ್ರಜೆಗೂ ಪ್ರಧಾನಿಯಾಗುವ ಅಧಿಕಾರ, ಪ್ರಧಾನಿಯಾಗುವ ಅಧಿಕಾರ ಇಲ್ಲ. 18 ವಯಸ್ಸು ತುಂಬಿದ್ರೆ ಸಾಕು, ಎಲ್ಲರಿಗೂ ಅಧಿಕಾರದ ಪ್ರಜಾಪ್ರಭುತ್ವದೊಳಗೆ. ಆದರೆ ಯೋಗ್ಯತೆ ಕೆಲವೊಬ್ಬರನ್ನು ಮಾತ್ರ. ಪಂಢರಿಯ ಬಾರಿ ಪ್ರತಿಯೊಬ್ಬರಿಗೂ ಮೋಕ್ಷದ ಅಧಿಕಾರಿ ಮಾಡ್ತದ. ಅದರ ಅಧಿಕಾರಿ ನಾವು ಆಗಬೇಕಾಗ ತುಳಸಿ ಮಾಲೆ ಹಾಕಿದ ತಕ್ಷಣ ಆಗುವಂಥದ್ದಲ್ಲ. ಆ ಸಾಧನೆಯೊಳಗೆ ನಾವು ಆ ಅಧಿಕಾರವನ್ನು ಪ್ರಾಪ್ತ ಮಾಡಿಕೊಳ್ತೇವೆ. ವಾರ್ಕರಿ ಅಂದ ತಕ್ಷಣ ತುಳಸಿ ಮಾಲೆ ಹಾಕೊಳ್ತೀವಿ. ತುಳಸಿ ಮಾಲೆ ಯಾಕೆ ಶಾಸ್ತ್ರ ಗೊತ್ತಾ? ಯಾಕೆ ಹಾಕೋಬೇಕು? ಅಲ್ಲಿ ನಾನು ಸ್ಥಿತಿವಂತನಿದ್ದೀನಿ, ಒಂದಿಷ್ಟು ಬೆಳ್ಳಿದು ಮಾಲೆ ಹಾಕೊಳ್ತೀನಿ. ನಾನು ಅಗರ್ಭ ಶ್ರೀಮಂತನಿದ್ದೀನಿ, ಬಂಗಾರದ ಹಾಕೊಳ್ತೀನಿ. ಈ ಗೋಮನ ಸಹ ಹಾಕುತ್ತಾವ. ಹಂಗೆ ತುಳಸಿ ಮಾಲೆ ನಾನು ಬಂಗಾರದ ಹಾಕ್ತೀನಿ. ಈಗ ಇನ್ನೂ ವಿಚಿತ್ರ ಬಂದ್ಬಿಟ್ಟಿದ್ದಾವ. ನೀರಿದು, ಕರಿದು, ಕೆಂಪುದು, ನೀರ ಕರಿದು ಏನೆಲ್ಲ ಬಂದವು. ನಾನು ಬೇರೆ ಮಾಲೆಗಳ ಕಿಂಗಲ್ ಮಾಡೋದಿಲ್ಲ. ತುಳಸಿ ಮಾಲೆ ಮಹತ್ವ ಬಿಟ್ಟು ಯಾಕೆ ತುಳಸಿ ಮಾಲೆ ಹಾಕೊಳ್ಬೇಕು ವಾರ್ಕರಿ? ಯಾಕೆ ಹಿರಿಯರು ಅದನ್ನು ರೂಢಿಯಾಗಿದ್ದಾರೆ ಅಂದ್ರೆ, ತುಳಸಿ ಇದು ಸಮರ್ಪಣೆಯ ಪ್ರತೀಕ. ತುಳಸಿ ಇದು ತ್ಯಾಗದ ಸಂಕೇತ. ನೋಡಿ, ನಾವು ಯಾರಾದ್ರೂ ಸತ್ತಾಗ ತುಳಸಿ ನೀರು ಬಿಡುತ್ತಾರೆ. ಯಾಕೆ ಬಿಡುತ್ತಾರೆ? ತುಳಸಿ ನೀರು ಯಾಕೆ ಬಿಡುತ್ತಾರೆ ಸತ್ತಾಗ? ಅವರ ನಮ್ಮ ನಂಟು ಇನ್ನ ಮೇಲೆ ಅದು ಕಳಿಸ್ತು ಅಂತ. ಇನ್ನ ಮೇಲೆ ಆ ಬಾಂಧವ್ಯ, ಆ ಸಂಬಂಧಕ್ಕೆ ಇವತ್ತು ಕಳಚಿ ಹೋಯಿತು ಅನ್ನೋದಕ್ಕೆ ತುಳಸಿ ನೀರು. ಇವತ್ತು ನಮ್ಮಿಂದ ಅವನು ದೂರ ಆಯಿತು, ಅದಕ್ಕೂ ನನ್ನ ನೆನಪು ಮುಗಿತು. ತುಳಸಿ ಆಸ್ತಿಗಳು ಭಾಗ ಆಗಬೇಕಾದ್ರೆ ಕೆಲವೊಬ್ಬರಿಗೆ ಹಕ್ಕು ಬಿಟ್ಟು ಕೊಟ್ಟಾಗ ತುಳಸಿ ನೀರು ಬಿಟ್ಟೆ ಅಂತ, ಆ ಬುಕ್ಕದ ಮೇಲೆ ತುಳಸಿ ಪತ್ರ ಇಟ್ಟು ಬಿಟ್ಟೆ ಅಂತ. ಅಂದ್ರೇನು? ನನ್ನ ಹಕ್ಕನ್ನು ಅವರಿಗೆ ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಅಂತ. ಇಷ್ಟು ದಿವಸ ನನ್ನ ಕೈಯಲ್ಲಿತ್ತು, ಆದ್ರೆ ಇವತ್ತು ತುಳಸಿ ಪತ್ರವನ್ನು ಆ ಮನೆ ಮೇಲೆ ಇಟ್ಬಿಟ್ಟಿದ್ದೀನಿ ಅಂದ್ರೆ ಆ ಮನೆಯನ್ನ ಮತ್ತೊಬ್ಬರಿಗೆ ಕೊಟ್ಬಿಟ್ಟಿದ್ದೀನಿ. ಮತ್ತೊಬ್ಬರಿಗೆ ಸಮರ್ಪಿಸಿದರೆ ಈಗ ನನ್ನದಾಗಿ ಉಳಿದ. ಹೇಗೆ ಈ ಭಾವ ತುಳಸಿ ನೀರಿನಿಂದ, ತುಳಸಿ ಪತ್ರದಿಂದ ಬರ್ತದಲ್ಲ, ಈ ದೇಹದ ಮೇಲೆ ಗುರುಗಳ ಮುಖಾಂತರ ತುಳಸಿ ಮಾಲೆ ಹಾಕಿಕೊಂಡಾಗ ನಾವು ಕೂಡ ಆ ಸಮರ್ಪಣ ಭಾವ ಭಗವಂತನಿಗೆ ತೋರಿಸುವ ಸಲುವಾಗಿ ತುಳಸಿ ಮಾಲೆ
ದೇವಾ ಪಾಂಡುರಂಗ, ಇಷ್ಟು ದಿವಸ ನಾನು ನನಗಾಗಿ ಬದುಕಿದ್ದೇನೆ. ಇವತ್ತು ಗುರುಗಳ ಮುಖಾಂತರ ತುಳಸಿ ಮಾಲೆ ನನ್ನ ಶರೀರಕ್ಕೆ ಬಿದ್ದದ. ಇನ್ನ ಮೇಲೆ ಈ ಶರೀರ ನಂಟು ನನ್ನದು ಉಳಿದಿಲ್ಲ. ಈ ಶರೀರದ ಸಂಬಂಧ ನನಗಿಲ್ಲ. ಇನ್ನ ಮೇಲೆ ಈ ಶರೀರ ಏನಾದರೂ ದುಡಿಯೋಗಿದ್ರೆ ಅದು ನಿನಗಾಗಿ ಮಾತ್ರ, ನಿನ್ನ ಸೇವೆಗಾಗಿ. ದೇವಾ, ತುಳಸಿ ಮಾಲೆ ನಾನು ಒಳಗೆ ಹಾಕೊಂಡಿದ್ದೀನಲ್ಲ, ಇವತ್ತಿನಿಂದ ಈ ದೇಹದ ಮೇಲೆ ಸಂಪೂರ್ಣ ಜವಾಬ್ದಾರಿ, ಹಕ್ಕು ಅದು ನಿನ್ನ ಮೇಲೆ ಅದ. ನನ್ನದೇನು ಉಳಿದಿಲ್ಲ. ಇಲ್ಲಿವರೆಗೆ ನನಗಾಗಿ ನಾನು ಬದುಕಿದ್ದೇನೆ, ಇನ್ನು ಮೇಲೆ ಮಾತ್ರ ಅದು ನಿನಗಾಗಿ ಮಾತ್ರ. ತುಕೋಬರೆಯ ಭಾಷೆಯಾಗಿ ಹೇಳಬೇಕಂದ್ರೆ ಬರಬೇಕಾದೆ नाही पडिलो मृत्यूच्या हारी, वाचून या खबरी उरले ते हरी विदाया काळ्या प्रकाश नाही पाळल्या काळ्या काळोखी ನಾಟಕದಲ್ಲಿ ಬಹಳ ಸುಂದರವಾಗಿ ಚಿಂತನೆ ಮಾಡ್ತಾರೆ. ದೇವಾ, ಇಲ್ಲಿಯವರೆಗೆ ನನಗೆ ಮೃತ್ಯು ಬಂದಿಲ್ಲ. ಇಲ್ಲಿಯವರೆಗೆ ಮೃತ್ಯುವಿನ ದವಡೆಯಿಂದ ನಾನು ಇನ್ನೂ ಹುಟ್ಟಿಸಿಕೊಂಡು ಇಲ್ಲಿಯವರೆಗೆ ನಾನು ಬದುಕಿದ್ದೇನೆ. ಇಲ್ಲಿಯವರೆಗೆ ನಾನು ಬದುಕಿದ್ದೇನಲ್ಲ, ಈಗ ತುಳಸಿ ಮಾಲೆ ಗುರುಗಳ ಮುಖಾಂತರ ನಾನು ಧರಿಸಿದ್ದೇನೆ. ಇಲ್ಲಿನಿಂದ ಉರಲೇತೆ ಹರಿ ಮಹಾ ಸಮರ್ಪಣ. ಇನ್ನ ಮೇಲೆ ಈ ಶರೀರ ನಿನ್ನ ಸೇವೆಗಾಗಿ ಮಾತ್ರ ಇದು ಶರೀರದಿಂದ ಏನೇ ಕೆಲಸ ಆಗ್ತದೆ ಅದು ಕೇವಲ ಭಗವತ್ ಪ್ರಾಪ್ತಿಗಾಗಿ. ತುಳಸಿ ಮಾಲೆ ಅದಕ್ಕೆ ತುಳಸಿ ಮಾಲೆ ಹಾಗಂತ ಮಾತ್ರಕ್ಕೆ ಬರೇ ತುಳಸಿ ಮಾಲೆಯಿಂದ ವಾರ್ತೆ ಅನಿಸ್ಕೊಳ್ಳೋದಿಲ್ಲ. ಬಹಿರಂಗ ಲಕ್ಷಣ ಹೋದ್ರೆ ತುಳಸಿ ಮಾಲೆ ಹಾಕೊಳ್ತಾರೆ. ಗಂಧ ಬುಕ್ಕ ಅಭಂಗದಲ್ಲ, ಗೋಪಿ ಚಂದನ ಗೋಪಿ ಇದರಲ್ಲಿ ಕೇಳಿ ಅಭಂಗದೊಳಗೆ ನಾವು
ನಾವೆಲ್ಲ ಗೋಪಾಲಪುರದಿಂದ ಮುಂದೆ ತುಳ್ಕೋತ ಹೋಗ್ಬೇಕಾದ್ರೆ ಯಮುನನ್ನು ಹೋಗ್ತಾರೆ. ಗೋಪಿ ಚಂದನ ಗೋಪಿ ತುಳಸಿ ಚಮಾರ ನನಗೆ ಗೊತ್ತಿಲ್ಲ. ಒಬ್ಬ ವಾರ್ತೆ ಯಾವ ತುಳಸಿ ಮಾಲೆ ಬಹಿರಂಗ ದರ್ಶನ ಹೇಳಿಕತ್ತಿನ ತುಳಸಿ ಮಾಲೆ ಹಾಕೊಳ್ಬೇಕು. ವಾರ್ತೆ ಅನ್ಕೊಳ್ಬೇಕಾದ್ರೆ ಹಣೆ ಮೇಲೆ ಯಾವುದೇ ಲಜ್ಜೆಯಿಂದ ಲೋಕ ಲಜ್ಜೆಗೆ ಗುರಿಯಾಗದೆ ಹಣೆಯ ಮೇಲೆ ಹೆಮ್ಮೆಯಿಂದ ನಾಮವನ್ನ ಮುಖವನ್ನು ಧರಿಸಬೇಕು. ನಾವು ಧರಿಸ್ತೇವೆ. ದುರುಪಿನ ಹೇಳೋದು ನೋಡ್ಬೇಕು. ಹರ್ಷ ದುರುಪಿನ ಹೇಳೋದು ಯಾಕೆ? ಲೋಕಲಜ್ಜೆಗೆ ನಾವು ಲೋಕೇಶನ ಅಂತ ಕರೀತಾರೆ. ಲೋಕಲಜ್ಜೆಯ ಭಯದಿಂದ ಹತ್ಕೊಳ್ತೀವಿ, ಹಚ್ಚಿರಬೇಕು, ಹಚ್ಚಿದ್ರೆ ಇರಬೇಕಾದ್ರೆ ಹಂಗೆ ಹಚ್ಕೊಳ್ತೀವಿ. ಸರಿ, ಗೋಪಿಚಂದನ ಹಾಕೊಳ್ಬೇಕು, ತುಳಸಿ ಮಾಲೆ ಹಾಕೊಳ್ಬೇಕು. ಇಷ್ಟರಿಂದ ವಾರ್ಕರಿ ಆಗೋದಿಲ್ಲ. ಕರ್ತವ್ಯ ದೃಷ್ಟಿಯಿಂದ ಅವನು ಇನ್ನೂ ಹಾಗೆ ಉಳ್ಕೊಳ್ತಾನೆ. ಕರ್ತವ್ಯ ದೃಷ್ಟಿಯಿಂದ ವಾರ್ಕರಿ ಆಗಬೇಕಾದ್ರೆ ಏನು ಮಾಡಬೇಕು? ವಾರ್ಕರಿಯ ಆದ್ಯ ಕರ್ತವ್ಯ ಏನು? 3 ಕರ್ತವ್ಯಗಳನ್ನು ಹೇಳಿದ್ದಾರೆ. ಒಂದು ಪಂಢರಿಯ ಪಾಲನೆ ಮಾಡಬೇಕು, 2 ಏಕಾದಶಿ ವ್ರತ ಮಾಡಬೇಕು, 3 ವಿಠೋಬನ ನಾಮವನ್ನು ಸದಾ ತಗೊಳ್ತಾರೆ. ಈ 3 ಕರ್ತವ್ಯ. ಈ 3 ಕರ್ತವ್ಯಗಳನ್ನು ಮಾಡಬೇಕಾದ್ರೆ ಎಲ್ಲ ಕೊನೆಯ ಪಕ್ಷ ಈ 3 ಮಾಡಬೇಕಲ್ಲ. ಸಾಧನೆ ಬಹಳ ದೊಡ್ಡದ. ತುಕೋಬರಾದಂತಹ ವಾರ್ಕರಿ, ಜ್ಞಾನಪರಾದಂತಹ ವಾರ್ಕರಿಗಳಾಗಬೇಕಾದ್ರೆ ಈ 3 ಕರ್ತವ್ಯ ಸಾಕಾಗುವುದಿಲ್ಲ. ಸಾಧನೆ ಕಾಲದ ಕೊನೆಯ ಪಕ್ಷ ಈ 3 ನಾವು ಪಾಲಿಸಬೇಕು. ಅಂದ್ರೆ ವಾರ್ಕರಿ ನಾವು ಮೊದಲನೇದು ಪಂಢರಿ ಬಾರಿ ಮಾಡಬೇಕು. ಪಂಢರಪುರಕ್ಕೆ ಹೋಗಿ ಬರ್ತದೆ. ಮಹಿಳಾ ಬಾರಿಯಾಗಿ ಆಷಾಢ ಕಾರ್ತಿಕ ಚೈತ್ರ ಮಾಘವಾಗಿ ಅಥವಾ ಆಷಾಢ ಕಾರ್ತಿಕ ಆಗಲಿ ಅಥವಾ ವರ್ಷದಲ್ಲಿ 1 ಬಾರಿನಾದರೂ ಪಂಢರಪುರಕ್ಕೆ ನಾವು ಹೋಗಬಾರದು. ಅದೇ ಬೇಡ್ರಿ. ಈಗ ಸಾಕಷ್ಟು ಅನುಕೂಲ ರೈಲ್ವೆ ವಾಹನಗಳಿಂದ ನಮ್ಮ ಮಹಿಳೆಯರು ಚಡಚಣ ತನಕ ಅವರ ಕಡಿಮೆಗೆ ನಡೆದು ಹೋಗ್ತಾರೆ. ಚಡಚಣ ತನಕ 30-30 ರೂಪಾಯಿದಾಗ ಪಂಢರಪುರಕ್ಕೆ ಹೋಗ್ಬಿಡ್ತಾರೆ. 30-40 ರೂಪಾಯಿ ಅದು ಕೊಟ್ಟು ಇಲ್ಲಂಗಿಲ್ಲ. ಏನು ಸಾಕಷ್ಟು ಬರ್ತದ. ಬೆಳಗ್ಗೆ ಕೂತ್ವಿ ಅಂದ್ರೆ ಮಧ್ಯಾಹ್ನ ಪಂಢರಪುರ, ಮಧ್ಯಾಹ್ನ ಹೋದ್ವಿ ಅಂದ್ರೆ ಸಾಯಂಕಾಲ ಬಿಟ್ವಿ ಅಂದ್ರೆ ಮತ್ತೆ ರಾತ್ರಿ 11-12 ಮನೆಗೆ ಬಂದು ಬಿಡ್ಬೋದು. ವಾರಿಗೆ ಪಂಢರಪುರಕ್ಕೆ ಹೋಗಿ ಬಂದ್ರೆ ವಾರ್ಕರಿ ಅಂತಾರಲ್ಲ, ಪಂಢರಿ ಬಾರಿ ನಾವು ಮಾಡೋದು ಈ ರೀತಿ ಪಂಢರಿ ಬಾರಿ ಮಾಡದ ಆಗುದಿಲ್ಲ. ಪಂಢರಿ ಬಾರಿ ಹಾಕಿ ಮಾಡಬೇಕನ್ನೋದಕ್ಕೂ ಒಂದು ಅಡ್ಡಿ ದಂಡಕ. ಪಂಢರಪುರದ ವಾರಿ ಬೆಳಿಗ್ಗೆ ಹೋಗಿ ರಾತ್ರಿ ಮನೆಗೆ ಬಂದ್ರೆ ಬಾರಿ ಆಗುವುದಿಲ್ಲ. ಪಂಢರಿಯೊಳಗೆ ಉಳ್ಕೊಳ್ಬೇಕು. ಮೊದಲನೇದೇನು ನಾನೊಂದು 6-7 ಘಟಕಗಳನ್ನು ಹೇಳ್ಕೊಂಡು ಹೋಗ್ತೀನಿ. ನಿಮ್ಗೆ ನೆನಪಿಟ್ಟು ಪಂಢರಪುರದ ವಾರಿ ಹಾಗೆ ಮಾಡಬೇಕಂತ ಒಂದು 5-6 ನಾನು ಹೇಳ್ತಾ ಹೋಗ್ತೇನೆ. ನೀವು ನೆನಪಿಟ್ಟು ಮುಂದಿನ ಅಧಿಕಮಾಸ ಕೇಳಿದ್ರು ನೀವು ಹೇಗೆ ಬರಬೇಕು ಅಂದ್ರೆ ಮುಂದಿನ ಅಧಿಕಮಾಸ ನಾನು ಬರಬೇಕು, ನೀವು ಬರಬೇಕಂತ ಹೇಳಬೇಕ. ಹೇಳಕ್ ನಾನು ಬರಬೇಕು, ಹೇಳಕ್ ನೀವೆಲ್ಲ ಬಂದಿರಬೇಕು. ಇಲ್ಲಿ ಪಂಢರಿ ಬಾರಿ ಹೇಗೆ ಮಾಡಬೇಕು ಅಂದ್ರೆ ಮೊದಲಲ್ಲಿ ಉಳ್ಕೊಳ್ಬೇಕು. ನಾವು ಬೆಳಿಗ್ಗೆ ಹೋಗಿ ರಾತ್ರಿ ಮನೆಗೆ ಬರ್ತೀವಿ ಅಂದ್ರೆ ಟ್ರಿಪ್ ಆಗ್ತದೆ. ಪಂಢರಿ ಬಾರಿ ಆಗ್ತದೆ. ಸರಿ, ಕ್ಷೇತ್ರ ದರ್ಶನ ಅಂತ ಮಾನ್ಯ ಮಾಡಬಹುದು ದಿನ, ಪಂಢರಿ ಬಾರಿ ಅಂತ ಆಗುದಿಲ್ಲ. ಪಂಢರಿ ಬಾರಿ ಆಗಬೇಕಾದ್ರೆ ಪಂಢರಪುರದಲ್ಲಿ ಉಳ್ಕೊಳ್ಬೇಕು. ನಮ್ಮ ನಾಮದೇವರಿಗೆ ಬಹಳ ಚಂದ್ರವಾಗಿ ವರ್ಣನೆ ಮಾಡ್ತಾರೆ. ಪಂಢರಿ ಆವಾಸ ಚಂದ್ರವಾಗಿ ಪಂಢರಿ Hare
पंढरीच्या चंद्रभागेत स्नान अनेक दर्शन विठोबा ಪಂಢರಪುರದಲ್ಲಿ ಉಳಿಬೇಕು. ಬರೇ ಉಳಿಯೋದ್ರಿಂದ ಬಾರಿ ಆಗುವುದಿಲ್ಲ. ಕೇಳಿ, ಧನ್ಯ झालोदी पंढरी आम्ही देखील पंढरी, ಧನ್ಯ झालोदी ಸಂಸಾರಿ आम्ही देखील पंढरी. ಬರೀ ಪಂಢರಪುರದಲ್ಲಿ ಇದ್ರೆ ಬಾರಿ ಆಗುವುದಿಲ್ಲ. करू चंद्रभागे स्नान, चंद्रभागे करू स्नान, करू पुंडलिकाचे दर्शन. पंढरपुरದಲ್ಲಿ ಉಳಿಯೋದ್ರಿಂದ ಬಾರಿ ಆಗುವುದಿಲ್ಲ. पंढरपुरದೊಳಗ ಚಂದ್ರಭಾಗ ಸ್ನಾನ ಮಾಡಬೇಕು. ಚಂದ್ರಭಾಗ ಸ್ನಾನ ಮಾಡಬೇಕು. ಚಂದ್ರಭಾಗದ ಮಹತ್ವ ಸಕಲ ಈ ತೀರ್ಥೆ ಗಡತಿ ಏಕ ವೇಳ ಚಂದ್ರಭಾಗ ದೇವಿಯ ಪ್ರಮಾಣ ಕೊಡಬೇಕು ಅನ್ಕೋತೇವೆ. ಪ್ರಮಾಣ ಕೊಟ್ಟ ಮೇಲೆ ಸಿಂಗಲ್ ಅನ್ನೋ ಹಾಗಿಲ್ಲ, ಡಬಲ್ ಇರಬೇಕು. ಕಡದ ಮೇಲಿನ ನಿಯಮ, ಕಡದ ಮೇಲೆ ನಿಯಮ ನಾವು ಹಿಂದೆ ಮುಂದೆ ಮಾಡಿದ್ರು ನಡೀತದ. ಆದರೆ ಸ್ವಾಮಿಯವರಿಗೆ ಚಾಲ ಅಂದ್ರೆ ಬಹಳ ಪ್ರಿಯ. ಅವ್ರು ಯಾವಾಗಲೂ ಚಾಲಗಳನ್ನು ಸಂಗೀತವರಿಗೆ ಹೆಚ್ಚು ಕೇಳ್ತಾರೆ. ನಾವು ಅದಕ್ಕೆ ಆಸ್ಪದ ಕೊಟ್ಟರೆ ನನಗೆ ವಿಷಯ ಸಮಯ ಇಲ್ಲ. ವಿಷಯಕ್ಕೆ ಆಸ್ಪದ ಕೊಟ್ಟರೆ ಚಾಲ ಕಡಿಮೆ ಆಗುವ ಶೈಲಿಗೆ ಸಾಕಷ್ಟು ಜನ ಸಂಭಾಳಿಸ್ಕೋತೀರಿ ಅಂತ ನಾನು ಅನ್ಕೊಂಡಿದ್ದೆ. पंढरी वारी ಮಾಡಬೇಕು. ವಾರಿ ಮಾಡಬೇಕಾದ್ರೆ ಚಂದ್ರಭಾಗ ಸ್ನಾನ ಮಾಡಬೇಕು. ಚಂದ್ರಭಾಗೆ ಕರು ಸ್ನಾನ, ಚಂದ್ರಭಾಗ ಸ್ನಾನ ಮಾಡಬೇಕು. ಸಕಲ ತೀರ್ಥಗಳಲ್ಲಿ ಬಂದು ಚಂದ್ರಭಾಗಿ ಒಳಗೆ ಪುನೀತರಾಗ್ತಾರೆ ಅಂದಾಗ ನಾವು ಅಲ್ಲಿ ಬಂದು ಸ್ನಾನ ಮಾಡಬೇಕು. ಸಕಲ ತೀರ್ಥಗಳ ಪುಣ್ಯ ನಮಗೆ ಲಭಿಸ್ತದೆ. ಚಂದ್ರಭಾಗ ಸ್ನಾನ ಮಾಡಬೇಕು. ಚಂದ್ರಭಾಗ ಸ್ನಾನ ಮಾಡುವುದರಿಂದಲೇ ವಾರ್ಕರಿ ಅನ್ನೋದಿಲ್ಲ. ಚಂದ್ರಭಾಗ ಸ್ನಾನದಿಂದ पंढरी ವಾರಿ ಪೂರ್ಣ ಆಗುವುದಿಲ್ಲ. करू पुंडलिकाचे दर्शन, ಮುಂದೆ ಭಕ್ತ ಪುಂಡಲೀಕರಾಯನ ಮಂದಿರ ಇದೆ, ಅವನ ದರ್ಶನವನ್ನು ಮಾಡಿ. ಯಾಕೆ? ಅವನು ಮಾಡಿದ ಉಪಕಾರ ಏನೇ ಇಲ್ಲ. ಅವನು ಕೇಳಿ ಪುಂಡಲೀಕನ ಉಪಕಾರವನ್ನು ಸ್ಮರಣೆ ಮಾಡೋದಕ್ಕೆ ಅವರೇ ಸಾಕಷ್ಟು ವರ್ಣನೆ ಮಾಡಿದ್ದಾರೆ. ಅವನ ಉಪಕಾರದಿಂದ ವೈಕುಂಠದ ನಾಯಕ ಇವತ್ತು ನಮಗಾಗಿ ಭೂ ವೈಕುಂಠ ಅನ್ನುವ ರೀತಿ ಪಂಢರಪುರದಲ್ಲಿ ನಿಂತಿದ್ದಾರೆ. ಯಾರ ಉಪಕಾರ? ಆ ಕೃತಜ್ಞತೆಗಾಗಿ ಪ್ರತಿಯೊಬ್ಬ पंढरी ವಾರಿ ಮಾಡಲು पंढरपुरದಲ್ಲಿ ಹೋಗಬೇಕು. ಚಂದ್ರಭಾಗ ಸ್ನಾನ ಮಾಡಬೇಕು. ಭಕ್ತ ಪುಂಡಲೀಕರಾಯನ ದರ್ಶನ ಮಾಡಬೇಕು. ಭಕ್ತ ಪುಂಡಲೀಕರಾಯನ ದರ್ಶನ ಮಾಡುವುದರಿಂದ ವಾರಿ ಸಂಪನ್ನಗೊಳ್ಳುವುದಿಲ್ಲ. ನಮ್ಮ ಮುಂದೆ ಬರುತ್ತೆ. ಅಷ್ಟರಿಂದಲೇ ವಾರಿ ಸಂಪನ್ನಗೊಳ್ಳುವುದಿಲ್ಲ. ಕರುಷೇತ್ರ ಪ್ರದಕ್ಷಿ
ವಾಸ್ತವ್ಯ ನಿರ್ಧಾರ ಆಗಿಲ್ಲ. ಪಂಢರಿವಾಗಿ ಹಾಗೆ ಗಮನಗೊಳಿಸಬೇಕು. ಕೇವಲ ಭಕ್ತ ಪುಂಡಲಿಕರಾದ ದರ್ಶನದಿಂದ ಮುಗಿಯುವುದಿಲ್ಲ. ಕುರುಕ್ಷೇತ್ರ ಪ್ರದಕ್ಷಿಣಾ ಪ್ರದಕ್ಷಿಣೆಯನ್ನು ಮಾಡಬೇಕು. ನಿಂತಲ್ಲಿ 5 ಸುತ್ತು ಹೊಡೆಯುವ ಪ್ರದಕ್ಷಿಣ ಅಲ್ಲ, ಕುರುಕ್ಷೇತ್ರ ಪ್ರದಕ್ಷಿಣಾ ನಗರ ಪ್ರದಕ್ಷಿಣೆಯನ್ನು ಮಾಡಬೇಕು. ಪಂಢರಪುರದಲ್ಲಿ ಏಕಾದಶಿಗೆ ನಗರ ಪ್ರದಕ್ಷಿಣೆ ಹೋಗ್ತದೆ, ನಾವು ಮಾಡ್ತೀವಿ. 4-5 ಕಡೆ ಚಹಾ ತಿಂದು ಒಂದಿಷ್ಟು ವಡಾ ತಿಂದು, ವಡಾ ಅಂದ್ರೆ ಯಾವುದು ಏಕಾದಶಿ ಸಾಕು ವಡ, ನಮ್ಮತ್ತೆ ನೀವು ಬೇರೆ ತಿಳ್ಕೋಬೇಕು. ಶಾಪ ವಡ ತಿಂದು 2-3 ಚಹಾ ಕುಡಿದು ಹೋಗೋದ್ರೊಳಗೆ ದಿನ ಪತ್ತೆ ಇರೋಲ್ಲ, ಮತ್ತು ವಾಪಸ್ ಸೀಟ ಮನೆಗೆ ಬಂದ್ಬಿಟ್ಟು ಇಲ್ಲ ಸೀದಾ ವಾರದಾಗ ಆರ್ತಿಗೆ ನೋಡಿ ಎಲ್ಲರೂ ಕತಿ ಪ್ರದಕ್ಷಿಣ. ಕುರುಕ್ಷೇತ್ರ ಪ್ರದಕ್ಷಿಣ ಪ್ರತಿಯೊಬ್ಬ ಪಂಢರಿ ಬಾರಿ ಮಾಡಬೇಕಾದ ಸಂಪನ್ನಗೊಳಿಸಬೇಕಾದ್ರೆ ಏನ್ ಮಾಡಬೇಕು? ಪಂಢರಿಯ ಕ್ಷೇತ್ರ ಪ್ರದಕ್ಷಿಣೆಯನ್ನು ಮಾಡಬೇಕು. ಪಂಢರಪುರದ ನಗರ ಪ್ರದಕ್ಷಿಣೆಯನ್ನು ಮಾಡಬೇಕು. ಅಷ್ಟರಿಂದವಾಗಿ ಸಂಪನ್ನಗೊಳ್ಳುವುದಿಲ್ಲ, ಅಷ್ಟರಿಂದಲೇ ಆಗುವುದಿಲ್ಲ. ಮತ್ತೊಂದು ದಂಡಕರ ಭೇರು ಸಂತಯ ಸಜ್ಜನ, ಅಲ್ಲಿರ್ತಕ್ಕಂಥ ಮಹಾತ್ಮರಿಗೆ, ತಾನು ಸತ್ಪುರುಷರಿಗೆ, ಸದ್ಗುರುಗಳ ವಾಡಿಯಲ್ಲಿ ಹೋಗಿ ಅವರ ಭೇಟಿಯನ್ನು ಮಾಡಿ ದರ್ಶನ. ಅಲ್ಲಿಂದಲೇ ಬಸ್ ಸ್ಟ್ಯಾಂಡಿಂದ ಬಂದು ಸ್ನಾನ ಮಾಡಿ ಪ್ರದಕ್ಷಿಣೆ ಮಾಡಿ ಹೋಗಿದ್ರೆ ವಾರಿ ಸಂಪನ್ನ ಆಗುವುದಿಲ್ಲ. ಅಲ್ಲಿರುವಂತಹ ಮಹಾತ್ಮರಿಗೆ, ಸದ್ಗುರುಗಳಿಗೆ ವಾಡಿಯೊಳಗೆ ಹೋಗಿ ದರ್ಶನ ಮಾಡಬೇಕು. ದರ್ಶನ ಮಾಡಿ ಜಾಗ ಸಿಗ್ತಾರೆ, ಅಲ್ಲಿಂದಲೇ 3 ಮಂದಿಗೂ ಅದು ನಮ್ಮನೆ ಮತ್ತೆ ಜಾಗರಿಗೆ ಹೇಳ್ತಾರೆ. ಅಂದ್ರೆ ಪಂಢರಿವಾಗಿ ಕೇವಲ ಪ್ರದಕ್ಷಿಣೆಯಿಂದಲೂ ಸಂಪನ್ನ ಆಗುವುದಲ್ಲ, ಅಲ್ಲಿರುವಂತಹ ಸಾಧು ಸತ್ಪುರುಷರನ್ನ, ಮಹಾತ್ಮರನ್ನ, ಸದ್ಗುರುಗಳಿಗೆ ಭೇಟಿಯಾಗಿ ದರ್ಶನ. ಅದಾದ ನಂತರ ಡೋಳೆ ಭರುನಿ ಪಾಹೋ ಹರಿ, ಆಗ ಆಣಿಕ ದರ್ಶನ ವಿಭೋಗಾಚೆ. ಆಣಿಕ ಶಬ್ದ ನಾಮದೇ ಬಾಯ ಹೇಳಿದೆ, ಈಗ ವಿಭೋಗ ಆಣಿಕ ಆಮೇಲೆ ಪಾಂಡುರಂಗನ ದರ್ಶನ. ಯಾವಾಗಲೂ ಎಲ್ಲ ಆದ್ಮೇಲೆ ಪಂಢರಿ ವಾರಿ ಆಗ್ಬೇಕಾದ್ರೆ ಪಂಢರಪುರದಲ್ಲಿ ಉಳ್ಕೊಳ್ಬೇಕು, ಚಂದ್ರಭಾಗ ಸ್ನಾನ ಆಗ್ಬೇಕು, ಪುಂಡಲಿಕರ ದರ್ಶನ ಆಗ್ಬೇಕು, ನಗರ ಪ್ರದಕ್ಷಿಣೆ ಮಾಡಬೇಕು, ಸದ್ಗುರುಗಳ ಸತ್ಪುರುಷರ ದರ್ಶನ ಭೇಟಿ ಆಗಬೇಕು. ಇದಾದ ಮೇಲೆ ಸಮಯ ಸಿಕ್ಕರೆ ನೀವು ಅವಶ್ಯವಾಗಿ ಆ ಪರಮಾತ್ಮನ ಸುಂದರ ಮೂರ್ತಿಯ ದರ್ಶನ ಮಾಡಬೇಕು. ನಾವು ಮಾಡ್ತೇವೆ. ಹೋದ್ವಿ ಅಂದ್ರೆ ಯಾಕ ರೂಮ್ನಲ್ಲಿ ಹೋದ್ರೆ ನಿಂತು 15 ತಾಸು 20 ತಾಸು ದರ್ಶನ ಮುಗಿತು ಅಂದ್ರೆ ಬಂದು ಕಾರ್ಯಕ್ರಮ ಇರ್ತದ, ಇರುವ ದರ್ಶನ ಮಾಡಿ ಬಂದಿನ ಅಂತ ಬೆಳಿಗ್ಗೆ ಮಲ್ಕೊಂಡ್ಬಂದ್ರೆ ರಾತ್ರಿ ನೋಡ್ತಾ ಹೆಣ ದರ್ಶನ ಮಾಡಿ ದರ್ಶನ ಮಾಡಿ ಮಲ್ಕೊಂತಾರ. ರಾತ್ರಿ ಎಷ್ಟಾಗ್ತದೆ, ಎಲ್ಲರೂ ಹೋಗ್ಬೇಕಾದ್ರೆ ನೋಡ್ತಾರ, ಮತ್ತು ಬಾಯಿ ಸ್ವಲ್ಪ ಕಡಿಮೆಯಾಗಿರ್ತದ. ಮತ್ತೊಮ್ಮೆ ಜಿಗದು ಹೋಗೇ ಬಿಡು ಅಂತ ಹೇಳಿದ್ರೆ ಮತ್ತೊಮ್ಮೆ ಜಿಗದು ಹೋಗಿ ಬಿಟ್ಟಿರ್ತಾನೆ. 2-3 ಸಲ 3 ದಿನದಾಗ 2 ಪಂಢರಪುರ ಪಾಂಡುರಂಗನ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾನ. ಪಾಂಡುರಂಗನ ದರ್ಶನದಿಂದ ಪಂಢರಪುರ ವಾರಿ ಆಗುವುದಿಲ್ಲ. ನೀವು ತಪ್ಪು ತಿಳಿಬೇಡಿ, ಬರೀ ಪಾಂಡುರಂಗನ ದರ್ಶನದಿಂದ ವಾರಿ ಆಗುವುದಿಲ್ಲ. ಇದು ಮಹತ್ವ. ಮತ್ತೆ ನೀವೇನು ಪಂಢರಪುರದ ಪಾಂಡುರಂಗ ದರ್ಶನ ಬೇಡ ಅಂತ ನನ್ನ ಮೇಲೆ ಅಪವಾದ ಬರುತ್ತೆ. ಬರೀ ಅದರಿಂದ ಪಂಢರಪುರ ವಾರಿ ಆಗಲ್ಲ, ಅದು ಇದೆಲ್ಲ ಪಂಢರಿ ಉಳಿಬೇಕು. ಚಂದ್ರಭಾಗ ಸ್ನಾನ, ಭಕ್ತ ಪುಂಡಲಿಕಾಯ ದರ್ಶನ, ನಗರ ಪ್ರದಕ್ಷಿಣ, ಸದ್ಗುರುಗಳ ಮಹಾತ್ಮರ ಭೇಟಿ, ತದನಂತರ ಪಾಂಡುರಂಗನ ದರ್ಶನ. ಪಾಂಡುರಂಗನ ದರ್ಶನವಾಯಿತು, ಇನ್ನು ವಾರಿ ಮುಗೀತು ಅಂತ ನಾವು ಅನ್ಕೋತೀವಿ. ದೃಷ್ಟಿಯೊಳಗೆ ಇನ್ನೂ ಮುಗಿಲ್ಲ. ಪಾಂಡುರಂಗನ ದರ್ಶನ ಆಗಿದ್ರೆ ಪಂಢರಪುರದಲ್ಲಿ ಹೋಗೋದೇ ಪಾಂಡುರಂಗನಿಗಾಗಿ. ಅವನ ದರ್ಶನ ಆಗಿರ್ತಾರೆ, ನಮ್ಮ ವಾರಿ ಮುಗಿತು. ಅಲ್ಲಿ ಹೋಗಿಲ್ಲ. ತುಕಾಮಣೆ ವಾಳವಂಟಿ ವಾರಮಂಡಲದಲ್ಲಿ ಹೋಗಬೇಕು. ಕೀರ್ತನ, ಪ್ರವಚನ, ಭಜನಾದಿ ಕಾರ್ಯಕ್ರಮಗಳು ಇರ್ತವೆ, ಅದರೊಳಗೆ ಭಾಗವಹಿಸಿ ಸೇವೆ ಮಾಡಬೇಕು. ತನುಮನ ಧನದಿಂದ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ವಾರಮಂಡಲದೊಳಗೆ ನಡೆಯುವ ಕೀರ್ತನ, ಪ್ರವಚನ, ಭಜನೆಗಳನ್ನು ಕೊಡಬೇಕು. ಅಲ್ಲಿ ಸೇವೆಯನ್ನು ನಿತಾಂತವಾಗಿ ಮಾಡಬೇಕು, ಯಥೇಚ್ಛವಾಗಿ ಸೇವೆ ಮಾಡಬೇಕು. ಅದರ ಆನಂದವನ್ನು ಪುಕ್ಕಟೆಯಾಗಿ ಮಹಾಲಾಭವನ್ನು ನಾವು ಪಡ್ಕೊಳ್ಳಬೇಕು. ಮಹಾಲಾಭ ಇಷ್ಟೆಲ್ಲ ಆದ ಬಳಿಕ ಪಂಢರಪುರ ವಾರಿ ಸಂಪನ್ನ ಆಗ್ತದೆ. ಈಗ ನಾವು ಕೇಳ್ಕೊಳ್ಳೋದು ಸುಳ್ಳು ಯಾರು ಮಾತಾಡಬೇಕು. ಒಬ್ಬರ ಹಿಂಗ ವಾರಿ ಮಾಡ್ತೀವಿ ನಾವು ಪ್ರತಿ ಸಲ ಅಂತ ಅನ್ನೋದೇ ಒಬ್ಬರ ಯಾರು ನೀವಲ್ಲ, ಹೇಳೋನು ಸಹಿತ ಲೆಕ್ಕ ಹೇಳಿರ್ತಾರೆ. ನೀವು 99 ನುಂಗ್ರೆ ಅಂತ ನುಂಗ್ರೆ ಹೇಳೋ ಏನೋ ಮಾಡಿರ್ತಾರಂತಲ್ಲ. ಈಗ ಈ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ಮುಂದೊಂದು
ಹೇಳ್ತೀನಂತ ನಾನು ನಿಮ್ಮನ್ನ ಕೇಳಿದೆ. ನಾನು ನಿಮ್ಮ ಹೇಳೋದು ತಾತ್ಪರ್ಯ ಪಂಢರೀವಾರಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಈ 7 ರೀತಿಯೊಳಗ ಪಂಢರಪುರ ವಾರಿ ಸಂಪನ್ನ ಆಗ್ತದ. 7 ನೀವು ನೆನಪಿಡಬೇಕು. 7 ಅಂಗಿ ಸಪ್ತಾಹ 7 ದಿವಸದ ಪಂಢರಪುರ ವಾರಿ 7 ಅಂಗದಿಂದ ಮಾಡಬೇಕು. ಪಂಢರಪುರದಲ್ಲಿ ಉಳಿಬೇಕು, ಪಂಢರಪುರದಲ್ಲಿ ಚಂದ್ರಭಾಗ ಸ್ನಾನ ಮಾಡಬೇಕು, ಭಕ್ತ ಪುಂಡಲಿಕರಾಯನ ದರ್ಶನ ಮಾಡಬೇಕು, ನಗರ ಪ್ರದಕ್ಷಿಣೆ ಮಾಡಬೇಕು, ಸಾಧು ಸತ್ಪುರುಷರ ಸದ್ಗುರುಗಳ ದರ್ಶನ ಭೇಟಿಯನ್ನು ಮಾಡಬೇಕು, ಪಾಂಡುರಂಗನ ದರ್ಶನ ಮಾಡಬೇಕು, ವಾರದಂತಿಯೊಳಗ ಭಜನೆ ಕೀರ್ತನೆಯೊಳಗ ಸೇವೆಯನ್ನು ಮಾಡಬೇಕು. ಈ 7 ಅಂಗದಿಂದ ನಾವು ಅಲ್ಲಿ ದುಡಿದಿದ್ದೀವಿ ಅಂದ್ರೆ ಅದು ನಿಜವಾದ ಪಂಢರೀವಾರಿ ಆಗ್ತದೆ. ಈಗ ಮಾಡಿದ ಪಂಢರಪುರ ವಾರಿ ಆಗ್ತದೆ. ನಾವು ಮಾಡ್ತೀವಿ ಪಂಢರಪುರ ವಾರಿ. ಬೆಳಗ್ಗೆ ಬಿಟ್ಟು ಹೋಗಿ ಒಂದು ಗಾಡಿ ಬರೀತೀವಿ, ಚಂದ್ರಭಾಗ ಸ್ನಾನ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾವು ಬ್ಯಾಗ್ ಒಂದ್ ಕಡೆ ಮೂಲ್ಯಾಗ ಹೋಗ್ಬೇಕು, ಹೊರ ಬಿದ್ದಿದ್ದೀವಿ ಅಂದ್ರೆ 2 ದಿನ ಹುಡುಗಿಗೆ ಬರೋದು. ಆ ಕಡೆ ಪೇಪರ್ ಹೋಗೋ ಮಠ, ಚಕ್ರಕೋಟಿ, ಗೋಪಾಲಪುರ, ಮತ್ತೇನದ ಈ ಗಣದ ಸಂತಿ, ಕುದುರೆ ಸಂತಿ, ಈ ಬರೀ ಸಂತಿ ಒಳಗೆ ಅಡ್ಡಾಡ್ಕೊಂಡು ಎಲ್ಲ ತಿರುಗಿ ಖಾಲಿ ಆಯ್ತು ಹಂಗಟ್ಟೆ ಹೋಗ್ಬಿಡ್ತೀವಿ. ಅಂದ್ರೆ ನಮ್ದು ಪಂಢರಪುರ ವಾರಿ ಇದೆ. ಕೆಲವೊಬ್ರು ಬರ್ತಾರೆ, ಅದರೊಳಗೆ ಬ್ಯಾಗ್ ಹೋಗಿದ್ದಾರೆ, ತಿರುಗಾಡಿ ನಮ್ಮಲ್ಲಿ ಕೆಲವೊಬ್ರು ಬಂದು ಕೇಳ್ತಿರ್ತಾರೆ, ಯಾರೋ ಕಳ್ಕೊಂಡಿರ್ತಾರೆ. ಪಾಪ ಕರ್ನಾಟಕ ಕಳ್ಕೊಂಡು ನಮ್ಗೆ ಕೇಳ್ತಾರೆ, ಗುರುಗಳು ನಮಗೆ ಇರ್ತಾರೆ. ಅವ್ರಿಗೆ ಅಡ್ರೆಸ್ನ ಎಂದು ವಾರವಂಟ ಬಡ ಅಂತ ಎಂದು ಹೇಳಿಲ್ಲ. ಎಂದು ಬೆಳಗೊಳಗೆ ಹೋಗಿ ವಾರವಂಟದೊಳಗೆ ಹೋಗಿ ಸಿಗ್ತಾರ ಅಂತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನಿರ್ತದೆ ನಮಗೆ ಗೊತ್ತದ. ಯಾಕಂದ್ರೆ ನಾನು ಹೇಳ್ತೀನಿ ಮತ್ತು ನಮಗೆ ಯಾಕೋ ಅಪವಾದ ಹೊರತಕ್ಕಂಥ ನೀವು ನಮ್ಮ ಮೇಲೆ ಬರಬೇಕು. ನಾವೆಲ್ಲ ಏನ್ ಮಾಡ್ತೀವಿ? ಪಂಢರಪುರದ ವಾರಿ ಒಳಗೆ ಎಲ್ಲಿರ್ತೀವಿ? ವಾರದಂಟದೊಳಗೆ ಇರುವುದಿಲ್ಲ, ಪಂಢರಪುರ ವಾರಿ ಒಳಗೆ ಇರುವುದಿಲ್ಲ. ಕಾಳಿಕಾ ಚೌಕ ನಮ್ದು ಮೇನ್ ಸ್ಪೆಷಲ್ ಆಟ ಕಾಳಿಕಾ. ಈಗ ಶಿವಾಜಿ ಸರ್ಕಾರ ಈಗ ಮಕ್ಕಳು ಹೊಸದ ಯಾವ್ದಾಗಿದೆ ಮುಂದೆ ಯಾವ್ದು ಈ ವೀಣಾದಲ್ಲಿ ಕಡೆ 3-4 ಮಂದಿ ನಿಂತು ನೋಡ್ರಿ ಒಳಗೆ ನಮ್ಮ ಮ್ಯಾಲೆ ಅಲ್ಲೇ ಇರ್ತದೆ. ನಮ್ದೇ ಒಳಗೆ 3-4 ಬಂಡಿ ನಿಂತಿರ್ತವೆ. ಅಲ್ಲಿ ಒಂದು ಅಡ್ಡ ಅದ, ಈಗ ಹೊತ್ತಾಗಿ ಚಾಲು ನಮ್ಮ ಮ್ಯಾಲ ಅಲ್ಲಿ ಕಾಳಿಕಾ ಚೌಕಿನ ಶಿವಾಜಿ ಸರ್ಕಾರ ಎಲ್ಲೂ ಸಿಗಲಿಲ್ಲ. ತಮ್ಮ ನೀವು ಒಂದು ಕೆಲಸ ಒಂದು ಛತ್ರಕೋಟಿಗೆ ಹೋಗ್ಬಿಡು, ನಮ್ಮ ವಾಪಸ್ ಹೋಗ್ರಲ್ಲಿ ಸಿಗ್ತಾರೆ ಅಂದ್ರೆ ನಮ್ಮ ಪಂಢರಪುರ ವಾರಿ. ಪಂಢರಪುರ ವಾರಿ ಈ 7 ಅಂಗಗಳಿಂದ ನಾವು ಪಂಢರಪುರ ವಾರಿ ಮಾಡಬೇಕು. 7 ಅಂಗಗಳಿಂದ ಮಾಡಬೇಕು. ಹಾಗಿದ್ದಾಗ ಪಂಢರವಾರಿ ಆಗ್ತದೆ. ವಾರ್ಕರಿ ಆದ್ಮೇಲೆ ಹೋಯ ಹೋಯ ವಾರ್ಕರಿ ಪಾಹೆ ಪಾಹೆ ರೇ ಪಂಢರಿ. ವಾರ್ಕರಿ ಆದ್ಮೇಲೆ ಪಂಢರಪುರ ವಾರಿ ಮಾಡಬೇಕು. ಆ ಪಂಢರಪುರ ವಾರಿ ಈ 7 ಅಂಗಗಳಿಂದ ಯುಕ್ತವಾಗಿರಬೇಕು. ಆವಾಗ ಪಂಢರಪುರ ವಾರಿ ಆಗ್ತದೆ. ಆ ರೀತಿ ವಾರಿ ಮಾಡೋರಿಗೆ ನಿಜವಾದ ವಾರ್ಕರಿ ಅನ್ನಲಿಕ್ಕೆ ಸಾಧ್ಯ. ಇದು ವಾರ್ಕರಿ ಆಗ್ತದೆ. ಪಂಢರಪುರಕ್ಕೆ ಹೋಗಿ ಅಂದ್ರೆ ನಾವೆಲ್ಲ ಏನು ಮಾಡ್ತೇವೆ ಗೊತ್ತೇ? ಚೀಲ ಒಗಿತೀವಿ, ಹೊರಗಡೆ ಬಾজারಕ್ಕೆ ಹೋಗಿ ಸುಮ್ಮನೆ ತಿರುಗಿ ಬರೋದಿಲ್ಲ. ಸೊಲ್ಲಾಪುರ ಚಾದರ ಬಹಳ ಸಸ್ತಾ ಅಂತ ಹೇಳ್ತಾರೆ. ಸೊಲ್ಲಾಪುರ ಚಾದರ ತಗೊಂಡೆ, ಒಂದಿಷ್ಟು ಸ್ವೆಟರ್, ಒಂದಿಷ್ಟು ಕುಂಚಿಗೆ, ಮತ್ತ ಟೋಪಿ ಎಲ್ಲ ಹೋದ್ರೆ ಇಟ್ಕೊಳ್ಳೋಕೆ ಜಾಗ ಇರೋಲ್ಲ. ಮತ್ತೆ ಬ್ಯಾಗ್ ಖರೀದಿ ಮಾಡ್ತಾನ. ತರಬೇಕಾದ್ರೆ 1 ಗಂಟೆ ತಂದಿರ್ತಾರೆ, ಹೋಗ್ಬೇಕಾದ್ರೆ 3-4 ಗಂಟೆ. ಅಲ್ಲಿ ಹೋಲ್ಸೇಲ್ ಏನು ಸಿಗ್ತದೆ ಎಲ್ಲ ತುಂಬಿಕೊಂಡು ಹೋಗ್ತಾ ಇರ್ತೀವಿ. ವ್ಯಾಪಾರ ಎಷ್ಟು ಪಂಢರಪುರ ಸೂಕ್ಷ್ಮ ಅಂದ್ರೆ ಒಂದು ದೃಷ್ಟಾಂತ ಹೇಳಿ ನಾನು ಮುಂದೆ ಭಾಗ ಬರುತ್ತೆ. ಪಂಢರಪುರ ವಾರಿ ಸೂಕ್ಷ್ಮ ನಾವು ಮಾಡ್ತೀವಿ ವಾರಿ. ಒಬ್ಬ ಮಹಾತ್ಮ ಪಂಢರಪುರಕ್ಕೆ ಬಂದ. ಪ್ರತಿ ತಿಂಗಳ ವಾರಿ ಮಾಡ್ತಾರೆ. ತನ್ನ ಎಲ್ಲ ಅನಾನುಕೂಲತೆಗಳು ಸಹಿತ ಎಂದೂ ವಾರಿ ತಪ್ಪಿಸಲಿಲ್ಲ. ಪ್ರತಿ ತಿಂಗಳು ಹೋಗಬೇಕು, ಚಂದ್ರಭಾಗ ಸ್ನಾನ ಮಾಡಿ ಪಾಂಡುರಂಗನ ದರ್ಶನ ತಗೊಳ್ಳಬೇಕು. ಅವರ ಸೇವೆಯ ಭಾರದಿಂದ, ಸೇವೆಯ ಪುಣ್ಯದಿಂದ ಪರಮಾತ್ಮನಿಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇತ್ತು. ಒಂದು ದಿನ ಮತ್ತೊಂದು ತಿಂಗಳಿಗೆ ಆ ಆತ್ಮ ಹೋದ ದರ್ಶನಕ್ಕಾಗಿ ಹೋಗಿದ್ದಾನೆ. ಪಾಂಡುರಂಗನ ನಮಗೆ ಕಾಣುತ್ತೆ. ನಮಗೆ ಕಾಣುತ್ತದಲ್ಲ ಹಾಗೆ ಪಾಂಡುರಂಗ ಕಾಣಿಸ್ತಿದ್ದ. ಪ್ರತಿ ತಿಂಗಳ ನನ್ನ ಪುಣ್ಯದ 28
ತಾಯಿಯಿಂದ ಪಾಂಡುರಂಗನ ದರ್ಶನ ನನಗೆ ಆಗ್ತಾ ಇತ್ತು. ಇವತ್ತಾಗಿಲ್ಲ ಯಾಕೆ ಅಂತ ಒಂದಿಷ್ಟು ತಲೆಯೊಳಗ ಸೂಚಿತ ಅನಿಸ್ತು, ಆಶ್ಚರ್ಯ ಅನಿಸ್ತು. ಪಾಂಡುರಂಗನ ಕೇಳಿದ ಅಧಿಕಾರ ಇತ್ತು, ಸೇವೆಯವರ ಇತ್ತು. ಪಾಂಡುರಂಗ, ಇವತ್ತು ಯಾಕೆ ನನಗೆ ಶ್ರಮ ದರ್ಶನ ನೆನಪುಕೊಳ್ತಾ ಇಲ್ಲ? ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ಯಾಕೆ ನನಗೆ ನನ್ನ ಶ್ರಮ ದರ್ಶನವನ್ನು ನನಗೆ ಕೊಟ್ಟರೆ? ಏನು ನಾನು ತಪ್ಪು ಮಾಡಿದೆ? ಪಾಂಡುರಂಗ ಹೇಳಿದ, ಪ್ರತಿ ಸಾರಿ ತಪ್ಪದೆ ಪ್ರತಿ ತಿಂಗಳು ನನಗೆ ವಾರಿ ಮಾಡ್ತಿದ್ದೆ, ಅದರ ಹೋದ ತಿಂಗಳ ನೀನು ತಪ್ಪಿಸ್ಬೇಕು. ಹೋದ ತಿಂಗಳ ನಾನು ಬಂದೆ, ವಾರಿ ಬಂದಿ, ನಿನ್ನ ದರ್ಶನ ತಗೊಂಡು ಹೋಗಿ ಏನಂತ ವಿಚಾರ ಮಾಡಿ, ಬರೀ ಬಂದು ದರ್ಶನ ತಗೊಂಡು ಹೋಗಿ ಮತ್ತೇನಾದ್ರು ಮಾಡಿ ವಿಚಾರ ಸ್ವಲ್ಪ ನೆನಪು ಮಾಡಿ ಆ ಮಹತ್ವ ವಿಚಾರ ನೆನಪು ಮಾಡಿ ಹಿಂದಿನ ತಿಂಗಳ ಬಗ್ಗೆ ವಿಚಾರ ಮಾಡಿ ಅಪರಾಧವನ್ನ ಭಗವಂತನಿಗೆ ಕ್ಷಮೆ ಕೇಳ್ತಾ ಇದ್ದಾರೆ. ದೇವಾ, ನನ್ನ ತಪ್ಪಾಗಿದೆ, ನನಗೆ ಕ್ಷಮೆ ಮಾಡಿ. ಯಾಕೆ ಹೋದವಾಗಿ ಅವ್ರು ಏನ್ ಮಾಡಿದ್ದ ಮಹಾತ್ಮ ಅಂದ್ರೆ, ಚಂದ್ರಭಾಗ ಸ್ನಾನಕ್ಕೆ ಹೋಗಿದ್ದ, ಸ್ನಾನ ಮುಗಿಸಿ ಹೊರ ಬರಬೇಕಾದ್ರೆ, ದರ್ಶನಕ್ಕೆ ಹೋಗ್ಬೇಕಂತ ಚಂದ್ರಭಾಗದಿಂದ ಹೊರ ಬರಬೇಕಾದ್ರೆ ಕಾಲಿಗೆ ಕಲ್ಲು ಬಡಿತು. ಏನೋ ಬಡಿತಾರಂತ ಕೈಯಾಗ ತಗೊಂಡು ನೋಡಿದ ಒಂದು ಚಲೋ ಸಾಲಿ ಕಲ್ಲು ಆಗಬೇಕಾಗ್ತದೆ. ಒಂದಿಟ್ಟು ಮನೆಯೊಳಗ ಕುರುಪಿ ಕತ್ತಿ ಎಲ್ಲ ಮಸಲಿಕ್ಕೆ ಬರ್ತದಂತ ಅದನ್ನ ತನ್ನ ಜೋಡಿಗೆ ಒಳಗೆ ಹಾಕೊಂಡು ಹೋಗಿದ್ದ. ಅದು ಪಾಂಡುರಂಗನ ದೃಷ್ಟಿ ಒಳಗ ಅವನ ಕಲ್ಲು ತಗೊಳಕ ಬಂದಿದ್ದ ವಿನ ಅದು ಪಂಚರಪುರ ವಾರಿ, ಅದು ಪಾಂಡುರಂಗನ ದೃಷ್ಟಿ ಒಳಗೆ ಆಗಿರಲಿಲ್ಲ. ಇಷ್ಟನ್ನೇ ವಿಚಾರ ಮಾಡೋದು. ನಮ್ಮ ಮೂರ್ನಾಲ್ಕು ಗ್ರಂಥ ತುಂಬಿ ಹೋಗ್ತಾರಲ್ಲ, ನಮ್ಮ ವಾರಿಗಳಿಂದ ಒಂದು ಸಾಮಾನ್ಯ ಬಿದ್ದಿರುವ ಕಲ್ಲು ತಗೊಂಡು ಹೋದ್ರೆ ಪಾಂಡುರಂಗನ ದೃಷ್ಟಿ ಒಳಗೆ ವಾರಿ ಅನಿಸ್ಕೊಳ್ಳಿಲ್ಲ. ನಾವು ಇಷ್ಟು ವರ್ಷ ಹೋಗ್ತೀವಿ, ಪ್ರತಿ ವರ್ಷ ಇಷ್ಟು ತಗೊಂಡು ಹೆಂಡತಿ ಕಡೆ ಇಷ್ಟು ಮಾಡ್ಕೊಂಡು ಹೋಗಿರ್ತೀವಿ, ಎಲ್ಲ ಹೋಗ್ತಾರೆ ಅಂದ್ರೆ ಮನೆ ಸೇರಿಸ್ಕೋತೇವೆ, ಇಲ್ಲ ನಮ್ಮ ಕಡೆ ಅಂದ್ರೆ ಪಂಢರಪುರವಾಗಿ ಇಷ್ಟೊಂದು ಸೂಕ್ಷ್ಮವಾಗಿ ಮಾರ್ಮಿಕವಾಗಿ ಇಂಥ ಪಂಢರಿವಾರಿ ಮಾಡಬೇಕು. ಇದು ವಾರ್ತೆಯ ಆದ್ಯ ಕರ್ತವ್ಯ, ಮೊದಲನೇ ಕರ್ತವ್ಯ. ಇನ್ನು ಎರಡನೇ ಕರ್ತವ್ಯ ಏನು? ಎರಡನೇ ಕರ್ತವ್ಯ ವ್ರತ ಏಕಾದಶಿ ಕರಿನ ಉಪವಾಸ. ಏಕಾದಶಿ ವ್ರತವನ್ನು ಮಾಡಬೇಕು. ವರ್ಷದಲ್ಲಿ ಒಮ್ಮೆ ಮಾರಿಕೊಂಡ ಹೋಗಿ ಬರ್ತಾರೆ ತನ್ನ ಊರಿನೊಳಗ, ತನ್ನ ಜೀವನದೊಳಗ ವರ್ಷದ 12 ತಿಂಗಳು ಏಕಾದಶಿ ವ್ರತವನ್ನು ಮಾಡಬೇಕು. 24 ಏಕಾದಶಿ ವ್ರತವನ್ನು ಅದರ ಮಹತ್ವ ಹೇಳಕ್ಕೆ ಹೋಗುವುದಿಲ್ಲ. ಏಕಾದಶಿ ಮಹತ್ವ 24 ಏಕಾದಶಿಗೆ ಒಬ್ಬೊಬ್ಬರ ಪಾತ್ರತೆ ಅದ, ಅದರ ಫಲಶ್ರುತಿ ಅದ, ಅದನ್ನು ವಿಸ್ತಾರ ಮಾಡುವ ಸಾಕಷ್ಟು ಜನ ಮಾಡ್ತಿರ್ತಾರೆ. ನಾನು ಮಹತ್ವ ಹೇಳುವುದಿಲ್ಲ, ಯಾರು ಮಾಡಬೇಕನ್ನೋದು ಹೇಳಿ ನಾನು ಸಮಯವು ಕಡಿಮೆ ಅದ. ಇವತ್ತು ಏಕಾದಶಿ ಜಾಗರಣ ಬೇರೆ, ಸಮಯ ನಾನು ತಗೊಂಡು ನಿಲ್ಲೋ ಪ್ರಾಣ ನಿಮ್ಮಲ್ಲಿ ಉಳಿದಿಲ್ಲ, ನಿಲ್ಲೋ ಪ್ರಾಣ ಉಳಿದಿಲ್ಲ. ಅದಕ್ಕೆ ಸಮಯ ಸರಿಯಾಗಿ ನಾವು ಕಾರ್ಯಕ್ರಮವನ್ನು. ಎರಡನೇ ಕರ್ತವ್ಯ ಏಕಾದಶಿ ವಾರಿ, ಏಕಾದಶಿ ವ್ರತವನ್ನು ಮಾಡಬೇಕು. ಪ್ರತಿಯೊಬ್ಬ ವಾರಕರಿಯಾದರೂ ಏಕಾದಶಿ ವ್ರತ ಮಾಡಲೇಬೇಕು, ಅದು ಅಡ್ಡಿಯ ಏಕಾದಶಿ. ನಾವು ಮಾಡ್ತೇವೆ, ನಮ್ಮ ಕಡೆ ಕೆಲವರು ಮಾಡ್ತಾರೆ, ಹೆಸರೇ ಇರೋದಿಲ್ಲ. ಇದು ಇವತ್ತು ಏಕಾದಶಿ ಅದ, ಬೆಳಿಗ್ಗೆ ಒಂದು 4 ಪೂರಿ, ಮಧ್ಯಾಹ್ನ ಒಂದು 2 ಚಪಾತಿ, ಸಾಯಂಕಾಲ ಒಂದಿಷ್ಟು ಚುಕ್ಕಲಿ ಅಂತ ಇಟ್ಟೇನು ಇಲ್ಲಿ ಅನ್ನ ಮುಂದೆ ನಾವು ಒಂದಿಷ್ಟು ಚುಕ್ಕಲಿ ಮಾಡಿಕೊಟ್ವಿ. ಏಕಾದಶಿ ನಾವು ಏಕಾದಶಿ ಇಷ್ಟು ಮಾಡಿದಾಗ ನಾವು ಏಕಾದಶಿ ಮಾಡಿ ಅಂತ ಬೆಳಿಗ್ಗೆ 4 ಪೂರಿ, ಮಧ್ಯಾಹ್ನ 2 ಚಪಾತಿ, ರಾತ್ರಿ ಇಷ್ಟು ತಿಂದು ಏಕಾದಶಿ. ನಮಗೆ ಏಕಾದಶಿ ಕರ ದಿವಸ ಏಕಾದಶಿ ಹಾಗೆ ಮಾಡೋದಲ್ಲ. ಏಕಾದಶಿ ವ್ರತ ಏಕಾದಶಿ ಕರಿನ ಉಪವಾಸ. ಎರಡು ರೀತಿಯ ಉಪವಾಸದ ಅರ್ಥ ಆಗ್ತದೆ. ಮೊದಲನೇ ಮಾರ್ಮಿಕ ಅರ್ಥ ನಾನು ಹೇಳಿ ಆಮೇಲೆ ಸಾಂಪ್ರದಾಯಿಕ ಬರ್ತೀನಿ. ಉಪವಾಸ ಅಂದ್ರೆ ಉಪ ಅಂದ್ರೆ ಸಮೀಪ, ನಿಯರ್, ಸಮೀಪವಾಗಿರ್ತಕ್ಕಂಥ ವಾಸ. ಏಕಾದಶಿ ದಿವಸ ಅತಿ ಹೆಚ್ಚು ಸಮಯ ಭಗವಂತನ ಸಾಮೀಪ್ಯದೊಳಗೆ ಕಳೆಯಬೇಕಾದ ಉಪವಾಸ ಅಂತ ನಿಜವಾದ ಉಪವಾಸ. ಈಗ ಹೇಳಿದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಉಪ ಅಂದ್ರೆ ಸಮೀಪದ ಪದವಿ ಅಂತ, ಸಮೀಪದ ರಾಷ್ಟ್ರಪತಿ. ಹಾಗೆ ಉಪವಾಸ ಅಂದ್ರೆ ಭಗವಂತನ ಸಮೀಪದೊಳಗ ಅತಿ ಹೆಚ್ಚು ಸಮಯ ಏಕಾದಶಿ ದಿನ ಕಳೆಯಬೇಕು, ಅದು ಏಕಾದಶಿಯ ಉಪವಾಸ.
ಏಕಾದಶಿ ಇದು ಮಾರ್ಮಿಕ ಅರ್ಥ ಆಯಿತು. ಸಾಂಪ್ರದಾಯಿಕವಾಗಿ ಉಪವಾಸ ಅಂದ್ರೆ ಅವತ್ತು ನಾವು ಏನೇನು ಅನ್ನವನ್ನು ಸ್ವೀಕರಿಸ್ತಾರೆ. ಒಂದು ಕಾಲದೊಳಗೆ ನಿರಾಹಾರ ಇತ್ತಂತೆ, ಆದರೆ ಅನ್ನಮಯ ಪ್ರಾಣವಿರುವುದಕ್ಕಾಗಿ ಇದು ಕಲಿಯುಗದೊಳಗೆ ಅನ್ನಮಯ ಶರೀರ, ಅನ್ನಮಯ ಶರೀರ ಇರುವುದಕ್ಕಾಗಿ ಈ ಅನ್ನದ ಕೊರತೆಯಾಗಿದ್ದ ಮನುಷ್ಯ ನಿಶಕ್ತಿಗೊಳ್ಳುತ್ತಾನೆ. ನಿರಾಹಾರ ಉಪವಾಸವನ್ನು ಮಾಡಿ ಇಡೀ ದಿನ ಮಲಕೋಟ ದಿವಸವನ್ನು ಕಳೆದಾಗ ಏಕಾದಶಿ ಹೇಗಾಗ್ತದೆ? ತಾತ್ವಿಕ ಆಗುವುದಿಲ್ಲ. ಏಕಾದಶಿ ಅತಿ ಹೆಚ್ಚು ಭಗವಂತನ ಸಾನ್ನಿಧ್ಯದೊಳಗಿರಬೇಕು. ಭಗವಂತನ ಗುಣಗಾನವನ್ನು ಏಕಾದಶಿ ದಿನ ಮಾಡಬೇಕು. ಏಕಾದಶಿ ವ್ರತ एकादशी व्रत करुणिकाय नाम तेने सकल नेम साधीला. ಏಕಾದಶಿ ವ್ರತದಂದು ವಾರಕರಿಯಾದವರು ಉಪವಾಸ ಇರಬೇಕು. ಉಪವಾಸ ಇರಬೇಕು. ಭಗವಂತನ ಅತಿ ಹೆಚ್ಚು ಸಮೀಪದೊಳಗ ಅವರ ಸೇವೆಯನ್ನು ಮಾಡುವಲ್ಲಿ ತತ್ಪರನಾಗಿರಬೇಕು. ಹಗಲು ರಾತ್ರಿ ಅಹರ್ನಿಶಿ ರಾತ್ರಿ ಹರಿಜಾಗರಣ ಹರಿದಿನ ಏಕಾದಶಿ ವ್ರತವನ್ನು ಮಾಡಬೇಕು. ಏಕಾದಶಿ ವ್ರತದಲ್ಲಿ ಉಪವಾಸ ಉದರ ನಿಮಿತ್ತವಾಗಿ ಅದಕ್ಕೆ ಹಿಡಿಯುವ ಜಡ ಪದಾರ್ಥಗಳನ್ನು ಹಿಡಿತಾರೆ. ಅವು ಜಲಿ ಜೀರ್ಣ ಆಗುವಂಥವಲ್ಲ. ನೋಡಿ, ಶೇಂಗಾ ಆಗಲಿ ಸಬ್ಬಕ್ಕಿ ಆಗಲಿ ಯಾವ ಜಲಿ ಜೀರ್ಣ ಆಗುವುದಿಲ್ಲ. ಇದನ್ನ ಯಾಕೆ ಕೊಟ್ಟಿದ್ದಾರೆ? ಒಂದು ಸಾರಿ ಸುಮ್ಮನೆ ಭಕ್ತಿಗಾಗಿ ಒಂದಷ್ಟು ಹಾಕೊಂಡು ಬಿಟ್ಟು ಅಂದ್ರೆ ರಾತ್ರಿ ತನಕ ಭಜನೆ ಮಾಡೋದಕ್ಕೆ ಪ್ರಾಣ ಬರಲಿ ಅಂತ ಹಾಕಿದ್ದಾರೆ. ನಾವು ಭಜನಾ ಬಿಟ್ಟು ಬರೀ ಅದನ್ನು ತಿನ್ನೋದ್ರಲ್ಲೇ ಇರ್ತೀವಿ. ಅದನ್ನ ಹೇಳ್ತಾರೆ, काय तुझा जेव्हा जातोय तर ते फळाराच्या मिठी धणी घेते. फळानंत नेಪ ಹಿಡ್ಕೊಂಡು 5-6 ಹೊತ್ತು ಉಂಟಿದೆ. ವಿಚಾರ ಮಾಡಿ, ದಿನ ಪಾಕೆಟ್ ಒಳಗೆ ಎಷ್ಟು ನೀವು ರೊಕ್ಕ ಖರ್ಚಾಗಿ ಇವತ್ತು ಎಷ್ಟು ಹೇಗೆ ಎಲ್ಲರಿಗಿಂತ ಹೆಚ್ಚಿಗೆ ಇವತ್ತು ಏಕಾದಶಿಯಲ್ಲಿ ಒಂದಿಷ್ಟು ಜ್ಯೂಸ್ ಕುಡಿಯೋದು, ಏಕಾದಶಿಯಲ್ಲಿ ಒಂದಿಷ್ಟು ಮಜ್ಜಿಗೆ ಕುಡಿಯೋದು, ಏಕಾದಶಿಯಲ್ಲಿ ಒಂದಿಷ್ಟು ಹಣ್ಣು ತಿನ್ನೋದು. ಬರೀ ಒಂದು ಬೆಳಗಿನ ತಿನ್ಕೋತಾನೆ ಮತ್ತೆ ಇಲ್ಲಿ ಬಂದು ಕಾಳ ಬಾರ್ಕೊಂಡು ಏಕಾದಶಿ ಕೈ ಎತ್ತುವುದು. ನಾವು ಏಕಾದಶಿ ಉಪವಾಸ ಮಾಡಿ ಒಂದಿಷ್ಟು ಉದರ ಪೋಷಣೆಗಾಗಿ ಜಡ ಪದಾರ್ಥಗಳ ಹಿರಿಮೆಯನ್ನು ಹಾಕಿದ್ದಾರೆ. ಬಾಧಕ ಆಗದೆ ಇರುವ ರೀತಿಯೊಳಗ ಆ ಪದಾರ್ಥಗಳನ್ನು ಮಾತ್ರ ಅದೇ ನಿಯಮದೊಳಗನ್ನ ಆಹಾರವನ್ನು ಸ್ವೀಕಾರ ಮಾಡಬೇಕು. ಇಡೀ ದಿನ ಹರಿಯ ಸ್ಮರಣೆಯೊಳಗೆ ನಾವು ತತ್ಪರರಾಗಿರಬೇಕು. ಇದು ಏಕಾದಶಿ ವ್ರತ ಕರಿನ ಉಪವಾಸ. ಏಕಾದಶಿ ವ್ರತ ಕರಿನ ಉಪವಾಸ ಇದು ವಾರ್ತೆಯ 2ನೇ ಆದ್ಯ ಕರ್ತವ್ಯ.
ಎರಡೂ ಮಾಡಬೇಕಾಗ್ತದೆ. ಇನ್ನು ಮೂರನೇದು ಏನು? ಪರಮಾತ್ಮನ ಪ್ರಿಯರಾದಂತಹ ವಾರ್ಕರಿಗಳನ್ನ ಮಾಡಬೇಕಾದ್ರೆ ಒಂದು ಪಂಢರಪುರ ವಾರಿ ಮಾಡಬೇಕು, ಎರಡು ವ್ರತ ಏಕಾದಶಿಯನ್ನು ಆಚರಣೆ ಮಾಡಬೇಕು, ಮೂರನೇ ಕರ್ತವ್ಯ ಏನು ಮಾಡಬೇಕು? ಮೋಕ್ಷ ಅದೇ ಅಧಿಕಾರಿ ಮೋಕ್ಷಾಚೆ ಆಗಬೇಕಾದ್ರೆ ಮೋಕ್ಷದ ಅಧಿಕಾರಿಗಳಾಗಬೇಕು ವಾರ್ಕರಿಗಳು. ಅಂದ್ರೆ ವಾರ್ಕರಿ ಮಾಡಬೇಕಾದ ನಿಜವಾದ ಕರ್ತವ್ಯ ಮತ್ತೊಂದು ಉಳಿದ ಮಧ್ಯಂತರ रामदुर्ग वारकरी मंडळे वारकरी भजन मंडळे उपाध्यक्ष रुद्रार्थ पडगा वारकरी भजन मंडळ
ಆಗಲೇ ಮಗು ಅಂತ ಹೇಳಿದ್ರಲ್ಲ, ಈಗ ಎದ್ದಳು ಪಾಳಿ ಬಂದದ್ದು ಎದ್ದಳು ಯಾಕೆ ಎದ್ದೇಳಬೇಡಿ ಮಲ್ಕೊಂಡವೇ ಎದ್ದೇಳಿ ಭಜನೆ ಮಾಡಿ ಮತ್ತು ಚಾಲು ಮಾಡ್ತೀವಿ ಮತ್ತು ಮಲ್ಕೊ ಒಂದು 5 ಪಕ್ಷಿ ಅಂತ ಭಜನೆ ಎಲ್ಲರೂ ಯಾರಿಗೆ ಕೈ ಇದ್ದಾವಲ್ಲ ಅವರ ಕೈ ಕೈಯಲ್ಲಿ ಮಾಡಿ ವಿಭವಾರ್ಥ ಭಜನೆ. ಕೈ ಇದ್ದವ್ರು ಮಾತು ಎತ್ತಿರೋದು ಇಷ್ಟೇ, ಕೈ ಇರೋದು ನಾವು ತಿಳ್ಕೊತೀವಿ. ಎಲ್ಲರೂ ಕೈ ಎತ್ತರೆ
ಧರ್ಮಸ್ಥಳದ ಒಂದು ಸಾರ್ಥಕವಾಗಿದೆ. ಇದು ನಿಜವಾದ ಧರ್ಮಸ್ಥಳ. ಧರ್ಮಸ್ಥಳ ಯಾವುದಕ್ಕೆ ತರಬೇಕು ಅಂದ್ರೆ ಎಲ್ಲಿ ನಾಮದ ಜಯ ಜಯಕಾರ ಆಗ್ತದಲ್ಲ ಅದು ಧರ್ಮದ ಸ್ಥಳ. ನಾಮ ಸ್ಮರಣೆಯಲ್ಲ, ನಾಮ ಗಡಗಡಾಟ ಶಬ್ದದೊಳಗ ಅತ್ಯಂತ ನಾಮದ ಜಯಘೋಷವನ್ನ ಎಲ್ಲರೂ ಮಾಡಬೇಕು. ಅವಾಗ ಅದು ನಿಜವಾದ ಧರ್ಮದ ಸ್ಥಳ. ನಾವು ಬರೀ ಧರ್ಮಸ್ಥಳ ಕೂಡೋದ್ರಿಂದ ಧರ್ಮಸ್ಥಳ ಅನ್ನೋದು ಹೆಸರಿಗಾಯ್ತು. ನಿಜವಾದ ಧರ್ಮ ಯಾವುದು? ಸಕಲ ಧರ್ಮಾಚೇಕಾರ ನಾಮಸ್ಮರಣ ಹರಿಕೀರ್ತನೆ. ಹರಿಕೀರ್ತನೆ ನಾಮಚಿಂತನೆ ಮಾಡೋದು ಇದು ನಿಜವಾದ ಧರ್ಮ. ಆ ಧರ್ಮ ಎಲ್ಲಿ ನಡೆಸ್ತೀವೋ ಅದು ಧರ್ಮಸ್ಥಳ. ಧರ್ಮಸ್ಥಳದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದರ ಅರ್ಥ ನಾವೆಲ್ಲ ಜೈಘೋಷವನ್ನು ಇಷ್ಟೊತ್ತೇನು ಮಾಡಿದ್ವಲ್ಲ. ನಾನು ಇನ್ನೂ ಮಾಡ್ತಾ ಇದ್ದೆ. ಪಾಪ ಪ್ರಾರಂಭದ ಕೈ ಸ್ಲೋ ಕೆಳಗೆ ಬೀಳಿದ್ದಾರೆ. ಅದಕ್ಕೆ ನಿಮ್ಮ ಮತ್ತು ಜಲ್ದಿ ನಿಲ್ಲಿಸಿದೆ ನಿಮ್ಮ ತರ. ಈಗ ಮತ್ತೆ ಮಲ್ಕೋರಿ ಮಕ್ಕಳು 15 ನಿಮಿಷ ನಾನು ಹೇಳ್ಬೋದು. ಮಲ್ಕೋರಿ ಏನು ಪಾಪ ಗಡ್ಕೊಂಡಿದ್ದೀರಿ. पंढरीची वारी आहे माझे घरी, आहे तीर्थव्रत व्रत एकादशी करीन उपवासी गाईन ಒಬ್ಬ ವಾರ್ತೆಯ ಆದ್ಯ ಕರ್ತವ್ಯವನ್ನು ಹೇಳ್ತಿರಬೇಕಾದ್ರೆ ಪ್ರಾರಂಭದಲ್ಲಿ ಪಂಢರಿಯ ವಾರಿ ಮಾಡಬೇಕು, ಒಂದು ಕರ್ತವ್ಯ. ಎರಡನೇದು ಏಕಾದಶಿ ವ್ರತವನ್ನು ಚಾಚೂ ತಪ್ಪದೆ ಮಾಡಬೇಕು. ನಮಗೆ ಇನ್ನೊಬ್ರು ಹೇಗೆ ಮಾಡ್ತೀವಿ ನಮಗೆ ಏಕಾದಶಿ ಇದೆ ಧಾರೆಕಾಲ ವ್ಯಕ್ತಿಯೊಳಗೆ ಸಿಕ್ಕುವ ಕೈ ಹೊಗೆ ಬಿಟ್ಟಿರ್ತದೆ. ಮತ್ತೊಂದು ಹೇಳಬೇಕಾದ್ರೆ ಇವತ್ತು ಏಕಾದಶಿ ಮತ್ತು ಅವಕ್ಕೆ ಏಕಾದಶಿಯ ಪ್ರತಿಜ್ಞೆ ನಮಗೆ ಇರುವುದಿಲ್ಲ. ಏಕಾದಶಿ ಉಪವಾಸವನ್ನು ಮಾಡಬೇಕು. ಅಗದಿ ಸಮೀಪ ತೀರ್ಥಕ್ಕೆ ಆಜ್ಞಾ ಬಂದ್ರೆ ಈ ಕಾರ್ಯಕ್ರಮ ಬರೋದು ಧರ್ಮಸ್ಥಳಕ್ಕೆ ಬಂದ್ರೆ ಎಷ್ಟು ಸಮೀಪನೋ ಹಾಗೆ ಸುಬ್ರಹ್ಮಣ್ಯ ತನಕ ಟ್ರೈನಿಂಗ್ ಬಂದಿವಂದ್ರೆ ಇನ್ನೇನು ಸಮೀಪದಲ್ಲಿ ಈ ಕಾರ್ಯಕ್ರಮ ಕಾಣ್ತದೆ. ಹಂಗ ಆಜ್ಞಾ ಬಂದದಂದ್ರೆ ಪ್ರತಿಯೊಂದು ಕಿಲೋಮೀಟರ್ ಸ್ವಲ್ಪ ಕೊಡೋದ ಸ್ವಲ್ಪ ಶಾಂತವಾಗಿ ಕೊಡ್ರಿ. ಪಂಢರಿವಾಗಿ ಮಾಡಬೇಕು, ಏಕಾದಶಿ ವ್ರತ ಮಾಡಬೇಕು. ಮೂರನೇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಇದು ಕೇವಲ 15 ದಿನಕ್ಕೆ ಮಾತ್ರ ಬರ್ತದ. ಆದ್ರೆ ಇದು ದಿನನಿತ್ಯದೊಳಗ ನಾವು ರೂಢಿಸಿಕೊಳ್ಬೇಕಾದ ಮತ್ತೊಂದು ಕರ್ತವ್ಯ ಅದ. ಅದು ನಾಮ ವಿಠೋಬಾಚೆ ವಿಠೋಬನ ನಾಮವನ್ನು ಸದಾ ನಾವು ಸ್ಮರಣೆ ಸತತಂ ಚಿಂತಯಂತೋ ಮಾಂ ಯನಂತಶ್ಚ ಭಗವತಃ ನಮ ಸಂತಶ್ಚ ಮಾಂ ಭಕ್ತಿ ನಿತ್ಯಯುಕ್ತೋಪಾ तरी कीर्तनाचे नटनाचे नाशिते व्यवसाय प्रायश्चित्ताचे जे नामची नाही पापाचे कोणता कष्ट होईल सततವಾಗಿ नित्यदೊಳಗ ಏಕಾದನಾಥನಿ ನಿತ್ಯ ಹರಿಚೆ ಕೀರ್ತನ ಸಂಗಂಗೆ ಬಂದದಂತ ನಾನು ಚಾಲು ಕೊಡುವುದಿಲ್ಲ. ಆತನಿ ಶಯನಿ ಸದಾ ಹರಿಚೆ ಚಿಂತನೆ ಸದಾ ಹರಿಚಿಂತನ ಮಾಡೋದಂದ್ರೆ ಹಾಗೆ ಆಸನಿ ಶಯನಿ ಸದಾ ಹರಿಚಿಂತನ ಜಾಗೃತ ಸ್ವಪ್ನ ಸುಷುಪ್ತದೊಳಗ ಭಗವಂತನ ಧ್ಯಾನ ಇರಬೇಕು. ಅದು ನಾಮ ಚಿಂತನೆ. ವಿಠೋಬನ ನಾಮವನ್ನು ಮೇಲಿಂದ ಮೇಲೆ ತಗೊಳ್ಬೇಕು. ಮೇಲಿಂದ ಮೇಲೆ ತಗೊಳ್ಬೇಕು. ಅಲ್ಲಿ ಮತ್ತು ಬರೀ ನಾಮಸ್ಮರಣೆ ಮಾಡ್ಕೋತ ಕೂತ್ರೆ ನಮ್ಮ ಉದ್ಯೋಗ ದಂಧೆ ನೋಡೋಕೆ ನೀವು ಬಂದು ಹಾಕ್ತೀರ ಮನೆ ಒಟ್ಟಿಗೆ ಯಾರು ಹಾಕೋರು ದಿನ ಬರೀ ನಾಮಸ್ಮರಣೆ ಮಾಡೋದಾದ್ರೆ ನಮ್ಮ ಪರಿಕಲ್ಪನೆ ಬೇರೆ. ನಾಮಚಿಂತನೆ ಸದಾ ಮಾಡಬೇಕು ಅನ್ನೋದ್ರ ಹಿಂದೆ ಎಲ್ಲಾ ಬಿಟ್ಟು ಅದಕ್ಕೆ ಕೂತ್ಕೊಂಡು ಕೈಯಿಂದ ಚಪ್ಪಾಳೆ ಬಾರಿಸ್ಬೋದು ಮಾಡೋದಂತಲ್ಲ. ಈಗ ಹುಟ್ಟಿದಾಗಿನಿಂದ ಎಲ್ಲರೂ ಉಸಿರಾಡ್ತಿರಲ್ಲ, ಎಲ್ಲರೂ ಉಸಿರಾಡ್ತೀರಿ. ಯಾರು ಉಸಿರಾಡೋದು ಎಂದು ಹೇಳಿ ನಿಮ್ಮಷ್ಟು ಭಾಗ್ಯಶಾಲಿ ಇಷ್ಟು ಮಂದಿ ಒಳಗೆ ಯಾರ ಹೌದು ಎಲ್ಲರೂ ಉಸಿರಾಡ್ತೀವಿ. ಅದಕ್ಕೆ ನಾವು ಇಲ್ಲಿ ಕುಂತೀವಿ ನಿಂತೀವಿ ನಾವು ನೋಡಿರ್ತೀವಿ.
ಉಸಿರಾಡಕತ್ತೀವಿ ಅಂತ ಊಟ ಮಾಡೋದು ಬಿಟ್ಟಿವೆ. ಸರಿ, ಉಸಿರಾಡಿ ಬಂದು ಆಮೇಲೆ ಊಟ ಮಾಡೋದು ಯಾವಾಗ ಬಿಡ್ತೀವಿ? ಅದು ಒಂದು ಕೆಲಸ, ಉಸಿರಾಡೋ ಕ್ರಿಯೆ ಹೋಗೋದು, ಉಸಿರಾಟದ ಕ್ರಿಯೆ ಅಂತ ಕರಿತೀವಿ. ಹೌದು, ಇಲ್ಲಿ ಸ್ವಲ್ಪ ಉಸಿರಾಡಬೇಕಾಗಿಲ್ಲ ಆಮೇಲೆ ಊಟ ಮಾಡುತ್ತೀವಿ, ಉಸಿರಾಡಬೇಕಾಗಿಲ್ಲ ಆಮೇಲೆ ಮಲ್ಕೋತೀವಿ. ಇಲ್ಲ, ನಮ್ಮ ದಿನನಿತ್ಯದ ಎಲ್ಲ ಕೆಲಸ ನಡೆದಿರ್ತದ, ಹುಟ್ಟಿದಾಗಿಂದ ಉಸಿರಾಟ ಕ್ರಿಯೆಯು ನಡೀತಾನೆ ಇರ್ತದೆ. ಎಂದು ಅದಕ್ಕೋಸ್ಕರ ಯಾವ ಕೆಲಸ ನಿಂತಿಲ್ಲ. ತದ್ವ ಅಜಪ ಜಪಣೆ ಉಳ್ಳಟ ಪ್ರಾಣಾಚ ತೇಹಿ ಮನಾಚ ನಿರ್ಭಾರವಸೆ. ಪ್ರಮಾಣ ಬಹಳ ಸುಂದರದ ಪರವಾಗಿ ಬಂದರೆ ಹೇಳಿ. ಅಜಪ ಜಪಣೆ, ಜಪ ಮಾಡದ ಜಪವಾಗಬೇಕು. ಇದರ ಅರ್ಥ ಅಜಪ ಜಪಣೆ ಉಳ್ಳಟ ಪ್ರಾಣಾಚ, ಪ್ರಾಣವಾಯು ಹೇಗೆ ನಮ್ಮಿಂದ ನಿರಂತರವಾಗಿ ನಡೀತಾ ಇರ್ತದಲ್ಲ, ಆ ಉಸಿರಾಟ ಜೊತೆಗೆ ನಾಮ ಚಿಂತನೆ, ನಾವು ಜಪಿಸಿದರೆ ನಾವು ಜಪ ಆಗ್ತದೆ. ಇದು ನಾಮ ಅನುಸಂಧಾನ ಅಂತ ನಾಮ ಅನುಸಂಧಾನ ಅಂತ ಕರೀತಾರೆ. ವಿಚಾರ ಮಾಡ್ತಿರ್ತದ ನಾಮದ ಮೇಲೆ ಮಹತ್ವ. ಯಾಕೆ ನಾಮ ಚಿಂತನೆ ಹೇಳಿದ್ದಾರೆ, ನಾಮದ ಮಹತ್ವ, ಅದರ ಸುಲಭತೆ, ಅದರ ಫಲಶ್ರುತಿ ತಿಳ್ಕೋಬೋದರ ಮತ್ತೊಂದು ಕೀರ್ತನ ಆಗಿರ್ತಾರೆ. ಸಮಯ ಅಷ್ಟಿಲ್ಲ. ಈಗಾಗಲೇ ಹಿಂದಿನವರು ನಾಮದ ಮಹತ್ವ ಸಾಕಷ್ಟು ಜನ ಹೇಳಿರ್ತಾರೆ ಅಂತ ನನ್ನ ಅನಿಸಿಕೆ. ನಾನು ಸ್ವಲ್ಪ ನನಗೇನೆ ಕೀರ್ತನಕ್ಕೆ ಮುಂದಾಗಬೇಕಂತ ಹೇಳಿ ನನ್ನ ಕೀರ್ತನ ಮಂಗಲ ಮಾಡ್ತೀನಿ. ಪರವಾಗಿಲ್ಲ, ಒಂದು 5 ನಿಮಿಷ. ತುಕೋಬ್ರ ಹೇಳಿದ್ರು, ಒಬ್ಬ ನಿಜವಾದ ವಾರ್ತಿ ಮೋಕ್ಷದ ಅಧಿಕಾರಿಯಾಗಬೇಕು ಅನ್ನುವಂತಹ ವಾರ್ತಿ ಮಾಡಬೇಕಾದ ಆದ್ಯ ಕರ್ತವ್ಯ ಮತ್ತೊಂದೇನು ಅಂದ್ರೆ, ನಿತ್ಯದೊಳಗ ನಾಮ ವಿಭೋವಾಚೆ ವಾಚೆ, ನಿತ್ಯದೊಳಗ ವಿಭೋವನ ನಾಮ ಚಿಂತನೆ ತಗೊಳ್ಬೇಕು. 7ನೇ ಸಪ್ತಾಹ ಬಂದಿವಿ, ಇಲ್ಲಿ ರಾಮಕೃಷ್ಣ ಈ ಭಜನೆ ವಿಭವಾತ್ಮ ಎಲ್ಲ ಮಾಡಿದ್ವಿ. ಹೋಗೋದ್ರೊಳಗ ಎಲ್ಲ ಬಿಟ್ಟು ಅಂಗಿ ಹಾಕಿ ಹೋಗ್ಬಿಟ್ಟು ಅಂದ್ರೆ ನಮಸ್ಕಾರ ಆಗೋದಿಲ್ಲ. ದಿನನಿತ್ಯದೊಳಗ ದಿನದ 24 ತಾಸು ನಾಮ ಚಿಂತನೆ ನಾವು ಮಾಡುವ ಉದ್ಯೋಗದೊಳಗ, ನಾವು ಮಾಡುವ ವ್ಯಾಪಾರ, ನಾವು ಮಾಡುವ ನೌಕರಿ, ನಾವು ಮಾಡುವ ಬಲ ಮನೆ, ಕೂಲಿ ಕೆಲಸ ಏನೇ ಇದ್ರು ಜೊತೆಗೆ ನಾಮ ಚಿಂತನೆ ಪರಿಪಾಠ ಕಾಮ ಮಧೆ ಕಾಮ ರಾಮ ನಮ್ಮ ಎಲ್ಲ ಕೆಲಸದೊಳಗ ದಿನಚರಿಯ ಕೆಲಸವನ್ನು ಬಿಡಲಾದಾಗ ನಾನು ಯಾವತ್ತೂ ಕೂಡ ನಮ್ಮ ಪಂಡರಿ ಸಂಪ್ರದಾಯ ಯಾರಿಗೂ ಆಳತಿಗಳನ್ನಾಗಿ ಮಾಡಿಲ್ಲ, ಕಾಮಚೋರವನ್ನಾಗಿ ಮಾಡಿಲ್ಲ. ಯಾರು ಇದನ್ನ ಬರೀ ಮಾಡ್ಕೊಂಡು ಕೂಡಿರಲಿಲ್ಲ. ನಾವು ಮಾಡುವ ದಿನನಿತ್ಯದ ಕಾಯಕದ ಜೊತೆಗೆ ನಾಮ ಚಿಂತನೆ ಮಾಡುವ ಪರಿಪಾಠ ದಿನ ಕೆಲಸ ಮಾಡು. ತಾಯಿಯಂದ್ರು ಮನೆಯೊಳಗೆ ಅಡಿಗೆ ಮಾಡ್ತೇವೆ, ಅಡಿಗೆ ಮಾಡಬೇಕಾದ್ರೆ ಒಂದಿಷ್ಟು ಭಗವಂತನ ನಾಮಚಿಂತನೆ ಹರಿಪಾಠ, ಒಂದಿಷ್ಟು ಅವನ ಗುಣಗಾತ್ಮವನ್ನು ಮಾಡ್ಕೋತ ಅಡಿಗೆ ಮಾಡಿದ್ರೆ ಆ ಅಡಿಗೆಯನ್ನು ಉಂಡ ಮನುಷ್ಯನ ರಕ್ತ ಪವಿತ್ರ ಆಗಿರುವುದು. ಪವಿತ್ರತೆ ಅನ್ನ ಜೇ ಹರಿಚಿಂತನೆ ಭೋಜನ. ಪ್ರಮಾಣವಾಚನೆಗಾಗಿ ಹೋಗಿದೆ ಕಹಾನಿ. ಪ್ರಮಾಣದ ಪವಿತ್ರವಾಗಿರ್ತಕ್ಕಂತಹ ಅನ್ನ ಹರಿಚಿಂತನದಿಂದ ಭೋಜನ ಮಾಡಿದಾಗ ಅದು ಪವಿತ್ರವಾಗ್ತದೆ. ನಾವು ಅಡಿಗೆ ಮಾಡ್ತಿರ್ಬೇಕು, ಮಾಡಬೇಕಾದ ಮನೆ ಜಾಗ ಅದನ್ನು ಕಳಿಸ್ಕೊಟ್ರು ನಮಗೆ. ಯಾರಿಗೆ ಬೇಕಾಗಿ ತಪ್ಪಿದ್ರು ತಂದು ಐತಾಗಿ ನಮಗೆ ಚಪಾತಿ ಮಾಡ್ಸಕ್ಕೆ ಹಚ್ಚಾರ. ಸೇವಾ ಅಂತ ಅನ್ಕೊಳ್ಳೋದಿಲ್ಲ, ನಾವು ತಿರ್ಗಾಡಬೇಕು ಮಾಡಿದ್ವಿ, ಕಟ್ಟಿ ಹಾಕಿದಂಗೆ ಆಗಿಬಿಟ್ಟದ. ಸಾಕಾಗಿ ಹೋಗ್ಯದಂತ ನಾವು ಬಟ್ಕೊಟ್ಟು ಮಾಡಿದ್ರೆ ಹಿಂದಾವ ಊರು ಮುಟ್ಟು ತನಕ ಬಟ್ಕೊಟ್ಟು ಹೋಗ್ಬೇಕು. ಹಿಂದಾವ ಊರು ಮುಟ್ಟು ತನಕ ನೀವು ಬರೀ ಒಂದು ತಾಸು ಬಟ್ಕೊಟ್ಟು ಅಡಿಗೆ ಮಾಡ್ತೀರಿ. ಆದ್ರೆ ಹೋದಾವ ಮಾತ್ರ ಊರು ಮುಟ್ಟು ತನಕ ಬಟ್ಕೊಡ್ತಿರ್ತಾವ ನಾವು. ಅದು ತಿಂದ ಪಕ್ಷದ ತನಕ ನಿಮ್ಮ ಸ್ವಭಾವ ಧ್ರುವಾತನಿಯ ಕಥೆ ಸಾಕ್ಷ್ಯದ ಅನ್ನದಿಂದ ಹೇಗೆ ಪರಿಣಾಮ ಆಗ್ತದೆ. ನಾನು ಆ ಕಡೆ ಹೋಗುದಿಲ್ಲ, ಮುಗಿಸ್ತೇನೆ. ನೀವು ಮತ್ತೆ ಮಹಾಭಾರತ ತಗೊಳ್ಳೋಂತ ಖಾತೆ ಆಗಿದ್ದೇನೆ, ಮುಗಿಸ್ತೇನೆ. ನಾವು ಮಾಡುವ ದಿನನಿತ್ಯದ ಕಾಯಕದೊಳಗ ಕೆಲಸದೊಳಗ ಭಗವಂತನ ಸ್ಮರಣೆ ಮಾಡುವ ಪರಿಪಾಠ ಹಾಕೋಬೇಕು. ನಾಳೆ ಇದೆಲ್ಲ ಅಡಿಗೆ ಮಾಡ್ತಿರಲ್ಲ, ಅವ್ರು ಇವ್ರು ಸುದ್ದಿ ಮಾತಾಡ್ಕೊಂಡು ಬದಲಾಗಿ ಎಲ್ಲರ ಸ್ವರದಲ್ಲಿ ರಾಮಕೃಷ್ಣ ಹರಿ ಭಜನೆ ಮಾಡ್ಕೊಂಡು ಅಡಿಗೆ ಮಾಡಿ ತಿನ್ನವರು ಬರೀ ಸಪ್ತಾಹ ಮುಗಿಯೋತನಕಲ್ಲ ಊರಾಗ ಸಹಿತ ನಮ್ಮ ಚಿಂತನೆ ಮಾಡುವ ರೂಢಿ ಅವರಿಗೆ ಕಟ್ಟು ಹೋಗ್ತದ. ಅವ್ರಿಗೆ ಕಳಿಸಬೇಕಾಗಿಲ್ಲ. ನೀವು ಅಡಿಗೆ ಮಾಡ್ಬೇಕಾದ್ರೆ ರಾಮಕೃಷ್ಣರೇ ಅನ್ಕೊಂಡು ನಾಳೆ ಚಪಾತಿ ಮಾಡ್ರಿ, ನಾಳೆ ಅಡಿಗೆ ಮಾಡ್ಬೇಕಾದ್ರೆ ಎಲ್ಲರ ಮುಖದಿಂದ ರಾಮಕೃಷ್ಣರಿಗೆ ಒಬ್ಬರಿಗೊಬ್ಬರು ಸಾಮೂಹಿಕವಾಗಿ ಮಾಡ್ಕೋತ ಅಡಿಗೆ ಮಾಡ್ರಿ. ಊರು ಮುಟ್ಟು ತನಕ ಬಾಯಿ ಒಳಗೆ ರಾಮಕೃಷ್ಣರಿಗೆ ನಿಲ್ಲೋದಿಲ್ಲ. ಇದು ನಾಮಸ್ಮರಣೆಗಿರೋ ಸಾಮರ್ಥ್ಯ. ಇಂತಹ ವಿಭೋಗನ ನಾಮವನ್ನು ನಮ್ಮ ದಿನನಿತ್ಯದ ದಿನಚರಿ ಒಳಗ ನಮ್ಮ ಎಲ್ಲ ಕ್ರಿಯೆಗಳ ಜೊತೆಗೆ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ನಾಮಚಿಂತನೆ ಮಾಡ್ತಾ 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 ಚಿತ್ತ ಶುದ್ಧಿ ಆಗ್ತದೆ. ಚಿತ್ತ ಶುದ್ಧಿ ಒಳಗ ಮಾಡಿದ ಏಕಾದಶಿ ವ್ರತ, ಪಂಢರಪುರವಾರಿ ಇದೆಲ್ಲವೂ ಕೂಡ ಭಗವಂತನ ಕೃಪೆಗೆ ಪಾತ್ರವಾಗ್ತದೆ. ಆಗ ಪಂಢರಿಚಾವಾರ ಪ್ರೀತಿಯ ಅಧಿಕಾರಿ ಮೋಕ್ಷ.
ಮೋಕ್ಷದ ಅಧಿಕಾರಿಗಳನ್ನ ಮಾಡ್ತಾರೆ. ಮೋಕ್ಷ ಹಾಗೆ ಸಿಗುವುದಿಲ್ಲ. ಸಾಧನ ಚತುಷ್ಟಯಗಳಲ್ಲಿ 4 ಹಿಡಿತಾರೆ, ಮೋಕ್ಷ 4ನೇದು. ಅದರ ಹಿಂದೆ ಮಾಡಬೇಕಾದ 3 ಪ್ರಕ್ರಿಯೆಯ ವಿವೇಕ, ವೈರಾಗ್ಯ, ಕ್ಷಮಾದಿ ಷಡಕ ಸಂಪತ್ತಿ ಇವೆಲ್ಲವೂ ಸಾಧಿಸಿದ ಮೇಲೆ ಮೋಕ್ಷ ಅದ. ಇಲ್ಲಿ ಹಾಗಲ್ಲ. ಈ 2 ನಾಮಚಿಂತನೆ ಅನುಸಂಧಾನ ಮಾಡಿಬಿಟ್ರೆ ಸಾಕು, ತನ್ನಷ್ಟಿಗೆ ತಾನೇ ಎಲ್ಲವೂ ಸಾಧಿಸಿ ಮೋಕ್ಷದ ಅಧಿಕಾರಿಗಳನ್ನಾಗಿ ಮಾಡುತ್ತದೆ. ಅಂತಹ ಸಾಮರ್ಥ್ಯ ಪಂಢರಿ ಸಂಪ್ರದಾಯಗಳು. ನಾವೆಲ್ಲ ಭಾಗ್ಯವಂತರು. ಇವತ್ತು ಪಂಢರಿ ಸಂಪ್ರದಾಯ ಯಾವ ಜನ್ಮದ ಪುಣ್ಯನೇ ಗೊತ್ತಿಲ್ಲ, ಯಾವ ಜನ್ಮದ ಋಣಾನುಬಂಧ ಇತ್ತು ಗೊತ್ತಿಲ್ಲ. ನಾವು ಇವೆಲ್ಲ ಇವತ್ತು ಬದುಕಿ ಮನುಷ್ಯರಾಗಿ ಬಂದಿದ್ದೀವಿ. ಅಷ್ಟೇ ಅಲ್ಲ, ವಾರ್ತೆಗಳಾಗಿದ್ದೀವಿ, ವಾರ್ತೆಗಳಾಗಿ ಬಂದಿದ್ದೀವಿ. ಆನಂದದ ನೋಡ್ರಿ, ಯಾರ ಕೃಪಾಛತ್ರದ ಹಿಂದೆ ನಾವೆಲ್ಲ ಸೇವೆ ಮಾಡ್ತಾ ಬರಬೇಕಾಗಿತ್ತು. ಸಣ್ಣವರಿದ್ದಾಗಿಂದ ಯಾರ ಬೆನ್ನ ಹಿಂದೆ, ಯಾರ ಬಲದಿಂದ ನಾವು ಸೇವೆ ಮಾಡ್ತೀವಿ ಮುಂದೆ ಬಂದಿದ್ದೀವೋ ಅವರ ಮುಂದೆ ಸೇವೆ ಮಾಡುವ ಒಂದು ಪ್ರಾಪ್ತವಾಗಿರುತ್ತದೆ. ಕಾಲ ನಿರ್ಣಯ ಏನು ಮಾಡಲಿಕ್ಕಾಗಲ್ಲ. ಅದೊಂದು ಸಮಾಧಾನದ ಮಾಗೆ ಕುಡಿ ಗುಹಾರಾಡಿ ಹಿಂದೆ ಗುರುಗಳ ಚಿರಂಜೀವಿಯಾಗಿರ್ತಕ್ಕಂಥ ಶ್ರೀ ಗುರು ಹರಿಪ್ರಸಾದ್ ಸ್ವಾಮಿ ಶಿವಕರ್ ಮಹಾರಾಜರು ಹಿಂದೆ ಕೊಟ್ಟಿದ್ದ ನಮಗೆಲ್ಲ ಮಾರ್ಗದರ್ಶನ ಮಾಡೋದಕ್ಕೆ, ಮುಂದೆ ನಮಗೆ ಕೃಪಾಶೀರ್ವಾದ ಮಾಡೋದಕ್ಕೆ ಶರತ್ಸ್ವಾಮಿ ಕೊಟ್ಟಿದ್ದಾರೆ. ಉಭಯ ಗುರುಗಳ ನಡುವೆ ಎಲ್ಲ ಸೇವೆ ನಡೆಯಲಿಕ್ಕೆ ನಾವೆಲ್ಲ ಭಾಗ್ಯವಂತರಿದ್ದೇವೆ. ಗೊತ್ತಿಲ್ಲ ಇದರ ಮುಂದೆ ಹುಟ್ಟಿದವರಿಗೆ ಇಂತಹ ಭಾಗ್ಯ ನೋಡಲಿಕ್ಕೆ ಸಿಗ್ತದೋ ಇಲ್ಲೋ. ನಾವೆಲ್ಲ ಸರಸ್ವಾಮಿಯವರ ಸೇವೆಗಳನ್ನು ಭಾಗವಹಿಸಿದೆವು ಅನ್ನೋ ಸಮಾಧಾನ ನಮಗೆ. ನನಗಂತೂ ಈ ವಾತಾವರಣ ನೋಡಿದಾಗ ನನಗೆ ಅಡಿಗೆ ಕಾರ್ಯಕ್ರಮ ನೆನಪಾಯಿತು. ಈ ಪ್ರಕೃತಿ ಸೌಂದರ್ಯ, ಈ ಮಳೆ, ನಮ್ಮನ್ನೆಲ್ಲ ಏನು ಕಾರ್ಯಕ್ರಮ ಕಟ್ಟಿ ಹಾಕಿದ ಮಳೆ, ಇದನ್ನೆಲ್ಲ ಎಷ್ಟು ಹುಷಾರದಿಂದ ಅವರು ಜಾಗ ಹುಡುಕ್ತಿದ್ರು ಅಂದ್ರೆ ಅದಕ್ಕೂ ಜಾಗತಾನ ಬೇಕು. ಕಾರ್ಯಕ್ರಮದ ಜನ ಬಂದ್ರೆ ಹೊರಗೆ ಹೋಗಿರಬಾರ ಅಂತ ಜಾಗ ನಮ್ಮ ಹೊರಗೆ ಹುಡುಕ್ತಿದ್ರೆ ಯಾವಾಗ. ಅಂಗಿ ಕಾರ್ಯಕ್ರಮದ ನನಗೆ ಅನುಭವ ಅದ. ನಾವು ಏನು ಒಳಗೆ ಬಂದ್ವಿ, ಬರ್ಬೇಕಾದ್ರೆ ಪ್ಲಾನ್ ಮಾಡಿದ್ವಿ ಹೊರಗೆಲ್ಲ ತಿರುಗಾಡ್ಬೋದು ಅಂತ. ಅಡಿವ್ಯಾಗ ಹೋಗಿದ್ವಿ, ಹೊರಗೆ ಬಂದು ಮಣಿ ಕಾಡ ಹೇಳಿ ಬಿಡ್ಲಿ ಒಟ್ಟ ಒಳಗೆ ಕೀರ್ತನ ಕರ್ಕೊಂಡು ಹೋಗ್ತೀನಿ. ಸಮಸ್ತ ಸದ್ಭಕ್ತವಾದ ಆನಂದವನ್ನು ಹೊಂದಿದ್ದೇವೆ. ನಮಗೇನೋ ಒಂದು ಪೂರ್ವಜರ ಪುಣ್ಯ, ಸಣ್ಣವಿದ್ದಾಗ ನಮ್ಮ ಗುರುಗಳ ಸಾಮೀಪ್ಯ, ಅವರ ಪ್ರೇಮ ಪಾತ್ರರಾಗುವ ಆಗಿರ್ತಕ್ಕಂಥ ಸೇವೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ. ಹೇಳ್ತಾ ಹೋದ್ರೆ ಸಾಕಷ್ಟು ಅದ. ನಾನು ಹೇಳಿದಲ್ಲ, ಏಕಾದಶಿ ವ್ರತ ನಾಮ ಚಿಂತನೆ ಬಗ್ಗೆ ಹೇಳ್ಕೋತ ಹೋದ್ರೆ ಬೆಳಕು ತರಕ್ಕೆ ಹೋಗ್ತಾರೆ. ಸಮಯಕ್ಕೆ ಸರಿಯಾಗಿ ನಾವು ಓದಿಸ್ಬೇಕು. ನಾವೆಲ್ಲ ಪುಣ್ಯವಂತರಿದ್ದೀವಿ, ಇಂತಹ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೇವೆ. ನಾವೆಲ್ಲ ಬಂದದ್ದು ಯಾರಿಗಾಗಿ ನಿಮ್ಗೆಲ್ಲ ಗೊತ್ತದ, ಸದ್ಗುರುಗಳ ಪ್ರೇಮದಿಂದ. ನಾವು ಮತ್ತೊಬ್ಬರು ಯಾರಿಗಾಗಿ ಬಂದಿದ್ದಲ್ಲ, ಮತ್ತೊಬ್ಬರ ಒತ್ತಾಯಕ್ಕೆ ಬಂದವಲ್ಲ, ಮತ್ತೊಬ್ಬರ ಆಮಂತ್ರಣಕ್ಕೆ ಅನಿವಾರ್ಯವಾಗಿ ಬಂದವರಲ್ಲ. ನಿತಾಂತ ಸದ್ಗುರು ಮೇಲೆ ಪ್ರೇಮ ಮಾಡುವ, ಅವರ ಮೇಲೆ ನಿಷ್ಠೆ ಇಟ್ಟವರು ಮಾತ್ರ ಇವತ್ತು ಕಾರ್ಯಕ್ರಮದೊಳಗೆ ಹಾಜರಾಗಿದ್ದಾರೆ. ಅವರೇ ಹಾಜರಾದ. ಇಷ್ಟು ಜನ ನೀವು ಇಲ್ಲಿ ಬಂದಿದ್ದೀರಿ ಅಂದ್ರೆ ಸದ್ಗುರುಗಳ ಪ್ರೇಮ ಸಂಪಾದನೆ ಎಷ್ಟು ವಿಶಾಲವಾಗಿದೆ ಅದನ್ನು ಇದರಿಂದ ಸಾಕ್ಷಿಯಾಗಿ ಹೋಗ್ತದೆ. ಅಂಥ ವಿಶಾಲ ಹೃದಯಗಳಿರ್ತಕ್ಕಂಥ ನಮ್ಮ ಚೈತನ್ಯ ಸದ್ಗುರು ವೈಕುಂಠವಾಸಿ ಶರತ್ಸ್ವಾಮಿ ಶಿವಕರ್ ಮಹಾರಾಜರ ಈ ಒಂದು ದಿವ್ಯ ಸಂಕಲ್ಪ ತಮ್ಮೆಲ್ಲರ ಬರುವಿಕೆಯಿಂದ, ಸದ್ಗುರುಗಳ ನೇತೃತ್ವದೊಳಗೆ ಬಹಳ ವೈಭವದಿಂದ ನ ಭೂತೋ ಅನ್ನುವ ರೀತಿಯೊಳಗೆ ಬಹುತೇಕ ಇಷ್ಟು ವರ್ಷ ಅಧಿಕ ಮಾಸದ ಕಾರ್ಯಕ್ರಮ ಆಗಿದೆ. ಇದರಂತ ವೈಭವ ತಪ್ಪು ತಿಳಿಬೇಕು. ಇದರಂತ ವೈಭವ ನಾನು ಹಿಂದೆ ಅಧಿಕ ಮಾಸದ ಕಾರ್ಯಕ್ರಮದಲ್ಲಿ ಎಂದು ನೋಡಿಲ್ಲ. ಅಷ್ಟೊಂದು ವೈಭವದಲ್ಲಿ, ಅಷ್ಟೊಂದು ಜನಪದೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಅಹೋಭಾಗ್ಯ ಮಹೋಭಾಗ್ಯ ಅಂತ ಹೇಳ್ತಾ ಭಾಗವಹಿಸಿದ ನಾವೇ ಕೃತಾರ್ಥರು ಅಂತ ಅನ್ನುವ ಕೃತಾರ್ಥ ಭಾವದೊಂದಿಗೆ ಆಗಿರ್ತಕ್ಕಂಥ ಸೇವೆ ಗುರುಗಳ ಚರಣದಲ್ಲಿ ಅರ್ಪಣೆ ಮಾಡಬಹುದು. ಸೇವೆಗೆ ನಾನು ನಿಂತಿರಬಹುದು, ಆದರೆ ಈ ಸೇವೆ ನನ್ನದಲ್ಲ. ನಿಮಗೆ ಗೊತ್ತಿರಲಿ, ನಿಮಗೆ ಅನಿಸ್ತದ ಇವತ್ತು ಕೀರ್ತನೆ ಇರಬಹುದು, ನಾನು ನಿಂತಿದ್ದೀನಿ ಒಬ್ಬರಿಗೆ, ಆದರೆ ನಾನು ಇಲ್ಲಿ ಕೀರ್ತನೆ ಮಾಡುವಂತಹ ಸಾಮರ್ಥ್ಯ ನನಗಲ್ಲ, ಆ ಯೋಗ್ಯತೆ ನನಗಿಲ್ಲ. ನನಗೆ ಖಾತ್ರಿ ಗೊತ್ತದ ಈ ಸೇವೆ ನನಗೆ ಯಾಕೆ ಬಂದದಂದ್ರೆ, ಇಲ್ಲೇನು ಬಹುತೇಕ ಜನ ನಿಂತಿದ್ದಾರೆ. ಬಹುತೇಕ ಜನ ಯಾವ ವಯಸ್ಸಿನೊಳಗೆ ಉಡಾಳತನದಿಂದ ಬೆಳೆದು ತಂದೆ ತಾಯಿಗೆ ಭಾರವಾಗಿ ಏನೆಲ್ಲ ವ್ಯಸನಗಳಿಗೆ ಮಾರು ಹೋಗಿ ತಂದೆ ತಾಯಿಯ ಚಿಂತೆಗೆ ಕಾರಣವಾಗಿ ನಿಲ್ಲಬೇಕಾಗಿತ್ತು, ದಾರಿ ತಪ್ಪಿ ನಡೀಬೇಕಾಗಿತ್ತು. ಅಂಥವರನ್ನ ಎಳೆಯ ವಯಸ್ಸಿನೊಳಗೆ ಅವರಿಗೆ ಮಾರ್ಗದರ್ಶನ ಸಂಸ್ಕಾರಗಳನ್ನು ಕೊಟ್ಟು ಇವಾಗ ಇಂಥ ಕಾರ್ಯಕ್ರಮದೊಳಗೆ ನಿಲ್ಲುವ ಹಾಗೆ ಏನು ತಯಾರು ಮಾಡಿದ್ದಾರಲ್ಲ ನಮ್ಮ ಪೂಜ್ಯ ಜ್ಞಾನಮೂರ್ತಿ ಅಣ್ಣವರು, ಅವರು ಕಟ್ಟಿದ ಸಂಸ್ಥೆಗೆ ಸಿಕ್ಕ ಇದು ಗೌರವ.
ನನಗೆ ಬಹಳ ಹೆಮ್ಮೆ ಅದ. ಅವರು ಸಂಸ್ಥೆ ಕಟ್ಟಿರಲಿಲ್ಲ ಅಂದ್ರೆ ಇವತ್ತು ಇಷ್ಟೊಂದು ವೈಭವದ ಪ್ರಾಪಂಚಿಕ ಪಾರಮಾರ್ಥಿಕ ಮಾಡುವ ವಿದ್ಯಾರ್ಥಿಗಳು ತಯಾರಾಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇರಲಿಲ್ಲ ಅಂತ ಅನ್ನೋದಿಲ್ಲ, ಭಗವಂತನಿಗೆ ಕಷ್ಟವಾಗ್ತದೆ. ಇವತ್ತು ಪಕ್ವಾಸ್ಕರಿ ಚಾಲನೆ ಯಾರಿಗೆ ಕೊಡಬೇಕಂತ ವಿಚಾರ ಮಾಡಿ ಹುಡುಕಿ ಕೊಡ್ಲಿಕ್ಕಂತ ಹುಡುಕೋದಂದ್ರೆ ಯಾರಿಲ್ಲ ಅಂತಲ್ಲ, ಯಾರ್ಯಾರಿಗೆ ಕೊಟ್ಟ ಸಮಾಧಾನ ಮಾಡಬೇಕಂತ ಅಷ್ಟೊಂದು ಕಲಾವಿದರು ಪಾರಮಾರ್ಥಿಕ ಜೀವನದೊಳಗೆ ಕಾಲಿಟ್ಟಿದ್ದಾರೆ ಅಂದ್ರೆ ಅದು ಕೊಪ್ಪಳ ಅಣ್ಣವರು ಕಟ್ಟಿದ ಕೊಪ್ಪಳ ಸಂಸ್ಥೆಯ ಒಂದು ಅದರಲ್ಲಿ ಒಂದು ಅವಿಭಾಜ್ಯ ಅವರ ಒಂದು ಅದಕ್ಕೆ ಸೇವೆ. ಅಂಥ ಸಂಸ್ಥೆಯೊಳಗೆ ಕಲಿತಿರ್ತಕ್ಕಂಥ ನಾವು ಆ ಸಂಸ್ಥೆಯೊಳಗೆ ಸೇವೆ ಮಾಡುವ ಸೌಭಾಗ್ಯ ನನಗೆ ಬಂದಿದೆ. ನಾನಿಲ್ಲಿ ವಿಠ್ಠಲಮೂರ್ತಿಯಾಗಿ ಬಂದು ಕೀರ್ತನೆ ಮಾಡ್ತಾ ಇಲ್ಲ, ಒಬ್ಬ ಸಂಸ್ಥೆಯ ಪ್ರತಿನಿಧಿಯಾಗಿ ನಾನಿಲ್ಲಿ ಬಂದು ನಿಂತಿದ್ದೀನಿ. ಈ ಸೇವೆ ನನಗೆ ಕೊಟ್ಟದ್ದಲ್ಲ, ಈ ಸಂಸ್ಥೆಯ ಮೇಲೆ ಸದ್ಗುರುಗಳಿರುವ ಪ್ರೇಮ ಅದು ಪ್ರಸಾದ ರೂಪದಿಂದ ಈ ಕೀರ್ತನ ಸೇವೆ ಬಂದದಂತ ನಾನು ಹೇಳ್ತೇನೆ. ಇದೇ ರೀತಿ ಆ ಸಂಸ್ಥೆಯಲ್ಲಿ ಎಲ್ಲರ ಕಾರುಣ್ಯ ಸದ್ಗುರುಗಳ ಆಶೀರ್ವಾದ, ಶರತ್ಸ್ವಾಮಿಯವರಂತೂ ಪೂರ್ಣ ಕೃಪಾಶೀರ್ವಾದ ಅದ. ಯಾಕಂದ್ರೆ ಒಮ್ಮೆ ಗ್ರಂಥ ಜ್ಞಾನೇಶ್ವರಿ ಗ್ರಂಥ ಇನ್ನೊಂದು ಭಾಗವತ ಆದ್ಮೇಲೆ ನಮ್ಮ ಕಡೆ ಈಗಲೂ ಪತ್ರ ನನ್ನ ಕಡೆ ಅಣ್ಣವರಿಗೆ ಒಂದು ಮರಾಠಿ ಒಳಗೆ ಪತ್ರ ಬರೆದಿದ್ದು, ಒಂದು ಅಭಿನಂದನಾ ಪತ್ರ. ಇಷ್ಟು ದೊಡ್ಡ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಅವರಿಗೆ ಪ್ರತಿಯೊಬ್ಬರ ಕೆಲಸವನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಒಂದು ವಿಶೇಷ ಗುಣ ಅವರಲ್ಲಿ. ಒಬ್ಬ ನಾನು ಕಣ್ಣಾರೆ ನೋಡಿದ್ದೆ, ಹೆಸರಿನ ನಿಮಗೆ ಅಭಿಷೇಕ ಪ್ರವಚನ 4 ಮಂದಿ ಒಳಗೆ ನಿಂತು ಮಾತಾಡಲಿಕ್ಕೆ ಬರುವುದಿಲ್ಲ ಅಂಥವ್ರನ್ನು, ಅರೆ ನೀ ಹಾವಿ ನಾನು ಇದೀರುವ ಕುಂದ್ರು ಪ್ರವಚನ ಮಾಡಿ ಏನು ನಿನಗೆ ಯಾವ ಓದಿ ಬರ್ತದೆ, ಓಂ ನಮ ಒಂದೇ ಬರ್ತದೆ, ಅದನ್ನೇ ಏನು ಬರ್ತದೆ ಅದನ್ನ ಹೇಳು ಅಂದ್ರೆ ಪ್ರಾರಂಭದೊಳಗ ಅವರಲ್ಲಿ ಹೇಗೆ ಉತ್ತೇಜಿಸಬೇಕು, ಹೇಗೆ ಪಾರಮಾರ್ಥದ ಸಾಲಿಯೊಳಗೆ ಅವರಿಗೆ ಹಚ್ಚಬೇಕು, ಇದರ ಪರಿಪೂರ್ಣ ಕೌಶಲ್ಯ ಅವರೊಳಗೆ. ಇವತ್ತು ಒಂದು 4 ಮಾತು ಜನರ ಮುಂದೆ ಮಾತಾಡಿ ಬರದೇ ಇರೋರು ಇವತ್ತು ಅವರ ಅನುಗ್ರಹದಿಂದ ಅವರು ಪಟ್ಟ ಪ್ರಯತ್ನದಿಂದ ಇವತ್ತು ದೊಡ್ಡ ದೊಡ್ಡ ಕೀರ್ತನೆಗಾರರಾಗಿದ್ದಾರೆ. ಅದಕ್ಕೆ ಶ್ರೇಯಸ್ಸು ಅವರ ಹೌದು ಆತ್ಮಸಾಕ್ಷಿಯಾಗಿ ನಾವು ಕೊಡ್ಬೇಕು. ಅಂಥವರಿಗೆಲ್ಲ ಅವರು ನಿಲ್ಲಿಸಿ ನಮ್ಮ ಯೋಗ್ಯತೆ ಇಲ್ಲದಾಗ ನಿಲ್ಲಿಸಿ ಏನು ಬರ್ತದೆ ಅದನ್ನು ಹೇಳಿ ಅಂತ ನಮ್ಮಿಂದ ಸೇವೆ ತೆಗೆದುಕೊಂಡಂಥವ್ರು. ಅಂಥವರ ಪ್ರೋತ್ಸಾಹದ ಗುಣಕ್ಕಾಗಿ ಸಂಸ್ಥೆ ಮೇಲೆ ಪೂರ್ಣ ಕೃಪಾದ. ನಿಮ್ಮೆಲ್ಲರಿಗೂ ಕೂಡ ಆ ಸಂಸ್ಥೆ ಮೇಲೆ ನಿತಾಂತ ಪ್ರೇಮ ಇರಬೇಕು. ಆ ಪ್ರೇಮ ಭರದಿಂದ 100 ಸಾವಿರಾರು ಮಕ್ಕಳು ಪಾರಮಾರ್ಥ ಮಾಡುವ ಹಾದಿಯೊಳಗೆ ಬೆಳಿಬೇಕು ಅನ್ನುವ ಆಶಯದೊಂದಿಗೆ ಆಗಿರ್ತಕ್ಕಂಥ ಸೇವೆ ವೈಕುಂಠವಾದಿ ಚೈತನ್ಯರು ಗಣಪತಿ ಶುಕ್ರ ಮಹಾರಾಜರ ಚರಣ ಕಮಲಗಳಲ್ಲಿ ಪುಷ್ಪಮಾಲಿಗೆ ಅರ್ಪಣೆ ಮಾಡಬೇಕು. ಒಂದು 5 ನಿಮಿಷ ಸಮಯಕ್ಕೆ ಅತ್ತಿ ತಗೊಂಡಿದ್ದೇನೆ. ನಿಮಗೆಲ್ಲ ಒಂದಿಷ್ಟು ಈ ಕೀರ್ತನದೊಳಗೆ ಪಂಢರೀಪುರ ಪ್ರಕರಣದಾಗ ನಿಮಗೆ ಹಾಸ್ಯವಾಗಿ ಒಂದಿಷ್ಟು ವಿನೋದವಾಗಿ ನಿಮಗ ಬೇಜಾರು ಬರಲಾದ ಕೀರ್ತನೆ ಹೇಳೋದಕ್ಕೆ ಇವತ್ತು ಸ್ವಲ್ಪ ಕಷ್ಟ ಆಯಿತು. ಯಾಕೆಂದ್ರೆ ಇದು ಕೇವಲ ಅಧ್ಯಾತ್ಮದ ವಿಚಾರ ಆಗಿರ್ತಕ್ಕಂಥದ್ದು. ಇದರೊಳಗೆ ನಿಮಗ ರೂಢಿ ಇರ್ತದ ಒಂದಿಷ್ಟು ರಾಜನಾಗಿ ಕಥೆ ಕೇಳಬೇಕು, ಗಂಡ ಹೆಂಡತಿ ಜಗಳ ಕೇಳಬೇಕು, ಕೀರ್ತನದೊಳಗೆ ಹಿಂಗೆಲ್ಲ ಒಂದಿಷ್ಟು ಕಥೆ ಪ್ರವಚನ ಕೇಳಿದ್ರೆ ಅವಾಗ ಕೀರ್ತನ ಬಹಳ ಚಲೋ. ಇವತ್ತು ಕೀರ್ತನ ಬಹಳ ಚಲೋ ಆಗಿರಲಿಕ್ಕಿಲ್ಲ. ಅದರ ಕೀರ್ತನದೊಳಗ 2 ಅಂಶಗಳನ್ನು ನಾವು ನೆನಪಿನೊಳಗೆ ಇಟ್ಕೊಳ್ಬೇಕಾದ್ರೆ ಹೇಳಿ ನಾನು ಶಿವಾಚಾರ. ಒಂದು ನಿಜವಾದ ವಾರ್ಕರಿ ಮಾಡಬೇಕಾದ ಆದ್ಯ ಕರ್ತವ್ಯ 3 ಪಂಢರಿವಾರಿ ಏಕಾದಶಿ ಮತ್ತು ವಿಭೋಗನ ನಾಮ, ಇದು 3 ನೆನಪಿದೆ. ಅದಾದ್ಮೇಲೆ ಪಂಢರಪುರಕ್ಕೆ ನಾವು ಪ್ರತಿ ವರ್ಷ ಹೋಗಿ ಬರ್ತೀವಿ. ಅದರ 7 ಅಂಗಗಳಿದ್ದಾವಲ್ಲ, ಪಂಢರಪುರದಲ್ಲಿ ಇರೋದು ಚಂದ್ರಭಾಗ ಸ್ನಾನ, ಪುಂಡಲೀಕ ದರ್ಶನ, ನಗರ ಪ್ರದಕ್ಷಿಣೆ, ಸಾಧು ಸತ್ಪುರುಷರ ಸದ್ಗುರುಗಳ ಭೇಟಿ, ಪರಮಾತ್ಮನ ದರ್ಶನ ಮತ್ತು ಬಾಳವಂಟದಲ್ಲಿ ಒಂದಿಷ್ಟು ಸೇವೆ. ಈ 7 ಅಂಶಗಳನ್ನು ನಾವು ಕೀರ್ತನಗಳ ತಲೆಯಲ್ಲಿ ಇಟ್ಟುಕೊಂಡಿವೆ ಅಂದ್ರೆ ಕೀರ್ತನೆ ಕೇಳಿದ್ದು ಸಾರ್ಥಕ ಆಗುವ ಮಾತಿಗೆ ಕರೀಮಿನತೆ ಪ್ರತಿಯಧಿಕತೆ ಕರತೆ ಕೌರಿ ಹಾಕುವತೆ ಕಿರುವತೆ ಆಲೂರು ಜೋಗಿ ಸಮಾಜ ವಾರ್ಕರಿ ಮಂಡಳಿ, ತದನಂತರ ಅಡಿಯೋಡಿ ವಾರ್ಕರಿ ಭಜನ್ ಮಂಡಳಿ ಉತ್ತರ. Thank you.
ಬಂದ ಅಭ್ಯಾಸ ಒಳಗೆ ಈಗ ನಾವು ಹೆಂಗೆ ಡಿಗ್ರಿಯನ್ನು ಮಾಡ್ತಿದ್ದೀವಿ ಪ್ರತಿಯೊಂದು ವಿಷಯ ಸಬ್ಜೆಕ್ಟ್ ಒಳಗೆ ಪ್ರತಿಯೊಬ್ಬರು ಒಂದು ಡಿಗ್ರಿ ಇವರು ಸೈನ್ಸ್ ಕಲ್ತಿದ್ರು ಒಬ್ಬರು ಸೈನ್ಸ್ ಡಾಕ್ಟರ್ ಮಾಡ್ಬೋದು ಅದರ ಬಿ ಎಸ್ ಸಿ ಎಮ್ ಎಸ್ ಸಿ ಆಗ ಹೋಗಿದ ನಂತರ ಓಟಿ ಎಲ್ಲ ನಾಲೆಜ್ ಎಲ್ಲ ಗೊತ್ತಿದೆ ಶಾಲೆಯಲ್ಲಿ ನಾನೇ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಕಲ್ತಿದ್ದು ಒಂಬತ್ತನೇ ಅದೇ ಪ್ರಕಾರ ಈ ಪಕ್ವಾದವನ್ನ ವಿಷಯಗಳು ಏನು ಮಾಡ್ಯಾರ ಅಲಂಕಾರನ ಒಂದು ತಲೆ ತಗೊಂಡು ಮಹಾರಾಷ್ಟ್ರದಿಂದ ಈ ಕರ್ನಾಟಕದಲ್ಲಿ ಬಂದಿದ್ದ ಪ್ರಥಮವಾಗಿ ಯಾಕಂದ್ರೆ ಇದು ನಾವು ಅಭಿಮಾನದಲ್ಲಿ ಯಾಕಂದ್ರೆ ಇಡೀ ಕರ್ನಾಟಕ ಅದರ ಪಕ್ವಾದ ಅಲಂಕಾರ ಬಗ್ಗೆ ಒಬ್ಬರೇ ಅದರ आहे माझ्या घरी अनेक घरी व्रत एकादशी काय अनेक उपवास नवीन दिवशी ಈ ಹಬ್ಬ ಬಂದಿದೆ ಆ ಹಬ್ಬಗಳು ಏನು ವಿಶಿಷ್ಟ ಆಗಿರುತ್ತೆ ಅದೆಲ್ಲ ಹೇಳಿದ್ರೆ ಅದೇ ಪ್ರಕಾರ ಇನ್ನೊಂದು ಮಾತಲ್ಲಿ ನಾವು ಕ್ರಮಗಳು ರಿಸರ್ವೇಷನ್ सायास नागी आश्रय ಈಗ ನಾವು ಎಷ್ಟೋ ಒಂದು ಸಾಯಸ್ ಮಾಡಿದ್ವಿ ಈ ಜನ್ಮ ಒಳಗೆ ಎಷ್ಟೋ ಒಂದು ಕಳಿಸಿ ಅದನ್ನು ಉದಾಶಿ ಬೇಕಂದ್ರೆ ನಾವು ಏನಾಗುತ್ತೆ ವಾರ್ತೆ ಆಗ್ತದೆ ವಾರ್ತೆ ಆದ ನಂತರ ನಮಗೆ ಏನು ಸಿಗ್ತದೆ ರಾಷ್ಟ್ರೀಯ ಆ ಫಲವನ್ನು ನಾವು ಇಟ್ಕೊಳ್ಬೇಕಂದ್ರೆ ಅಮೃತ ಏನಿದೆ ಅದರ ಪ್ರಕಾರ ಅಮೃತ ನಾವು ಪ್ರತಿಯೊಂದಿನ ಸೇವೆ ಮಾಡ್ಕೊಂಡು ಭಾವ ಇರಬೇಕು ಆ ಭಾವವನ್ನು ನಾವು ಜಪಿಸ್ಕೊಂಡು ಹಿಂದೆ ಈಗ ಎಲ್ಲರಿಗೂ ಒಂದು ಮಾತು ಹೇಳ್ತೀವಿ ನಾವು ಪ್ರತಿಯೊಂದಿನ ಪ್ರಶ್ನೆ ಮಾಡ್ತೀವಿ ಭಕ್ತಿ ಮಾಡಿದ್ರೆ ಕೂಡ ಈಗ ಈಗ ನಾನೇ ಯಾರು ಅವರು ಬಿಡ್ತಾರೆ ನಮ್ಗಿಂತ ಹೆಚ್ಚು ಸಮಾಧಿ ಯಾಕೆ ಅಂದ್ರೆ ನಮ್ಮ ಸ್ವಾಮಿ ಹೋಗ್ತಾರೆ ಅದು ಯಾಕೆ ಅವ್ರು ಆ ನಾಮದ ಒಳಗೆ ಏನು ವಿಶೇಷ ನಾಮ ಏನೈತೆ ಅವ್ರಿಗೆ ಏನೈತೆ ಗುರುತಿದೆ ನಾವು ಇಷ್ಟು ವರ್ಷ ಆದರೆ ಮಾಡ್ಕೊಂಡು ನಮಗೆ ಗೊತ್ತಾಗೋದು ಅವ್ರಿಗೆ ಅದನ್ನು ನಾವು ಏನಂತ ಯಾರಲ್ಲಿ ನಾವು English word mainly just don't judge a book by its cover. ಅದೇ ಪುಸ್ತಕವನ್ನು ಅವರ ರಟ್ಟಿಗೆ ಆ ರಟ್ಟಿಗೆ ಮಾಡಿದ್ರೆ ಆ ಹೊರಗಿಂದ ನೋಡೋಣ ಹೇಗಿರುತ್ತೆ ಹಾಗೆ ಹಾಕೋದು ಅದರ ಪ್ರಕಾರ ಎಲ್ಲರಿಗೂ ವಾರ್ಯಾಗ ನಡೆಸ್ತೀವಿ ವಾರಿಗೆ ಬರ್ತೀವಿ ವಾರ್ಯಾಗ ಬಂದಿದ್ದ ನೀವು ಅವ್ರ ಹೆಸರಿಗೆ ಬಂದಿದ್ದೀವಿ ನಾವೇ ಬಂದಿದ್ದೀವಿ ಅವ್ರಿಗೆ ಮೌಲ್ಯ ಅಂತ ಯಾಕೆ ನೀವು ಅವಾಗ ಪ್ರತಿಯೊಬ್ಬರ ರೂಪಗಳನ್ನು ಮಾಡಿ ಪ್ರತ್ಯಕ್ಷ ಮಾಡಿಕೊಳ್ಳೋದು ನೋಡಿ ನಾವು ಏನು ಕರಿತೀವಿ ಮೌಲ್ಯ ಕರಿತೀವಿ ಅದೇ ಪ್ರಕಾರ ನಾವು ಎಲ್ಲಾರ ಇಲ್ಲೇ ಬಂದಿರ್ತಕ್ಕಂಥ ವಾರ್ತೆಗಳಿಗೆ ಇದರ ವಾರ್ತೆಗಳಿಗೆ ಅವುಗಳನ್ನು ನಾವೇನು ಮಾಡಬೇಕು ಇಷ್ಟೆಲ್ಲ ತಿಳ್ಕೊಬೇಕ ಅದರಿಂದ ಇವರಿಂದ ಸೇವೆ ಮಾಡೋದು ಇವರಿಗೆ ಒಂದು ಕಮಿಟಿಯ ಸಂಬಂಧ ಆಶೀರ್ವಾದದಲ್ಲಿ ಸರ್ಕಾರ
ಏನಿಲ್ಲ ನಾನು ಇವಾಗ ಸೂಚನೆ ಮೊದಲು ಸೂಚನೆ ಕೊಡ್ತೀನಿ ಆಮೇಲೆ ಇವತ್ತು ಏಕಾದಶಿ ಇತ್ತು ಏನೈತಿ ಏಕಾದಶಿ ಆ ಏಕಾದಶಿ ಸಲುವಾಗಿ ಪ್ರತಿಯೊಬ್ಬರಿಗೆ ಒಂದು ವಿನಂತಿ ಇದೆ ಏನಂತ ಇವತ್ತು ಏಕಾದಶಿ ನಾವು ಪೂರ್ತಿ ಜಾಗ ಮಾಡ್ತೀವಿ ಯಾಕಂದ್ರೆ 7 ದಿನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ಏನಾರ ಪ್ರಾಬ್ಲಮ್ ಬರ್ತಿರ್ತಾವ ಸ್ವಲ್ಪ ಅದೇ ಅದರ ಸಲುವಾಗಿ ನಮಗೆ ಜಾಗವನ್ನು ಮಾಡೋಕ್ಕಾಗಿದ್ರೆ ಅದರ ಸಲುವಾಗಿ ಇವತ್ತಿನ ಪೂರ್ತಿ ರಾತ್ರಿ ಬೆಳಗ್ಗೆ ಕಾಲ ಹೊಡಿಗೆ ಕೆಳಗಿನ ನಿತ್ಯಾನಂದ ಭಾರತದ ಉಡಿಯಕ್ಕೆ ಕೆಳಗೆ ಅಲ್ಲೇ ಇರುವಂಥ ವಾಚನೆ ಯಾರು ಹೋದಾರ ಅವ್ರು ಬೇಕಾದ ಮಕ್ಕಳೇ ಅಲ್ಲಿ ನಾವು ಹೋಗಿ ಭಜನವನ್ನು ಮಾಡಬೇಕು ಪ್ರತಿಯೊಂದು ನಾವು ಬೋಧಿಸ್ತೇವೆ ಪ್ರತಿಯೊಂದು ಗುಣದಲ್ಲಿ ಏನು ಮಾಡಬೇಕು ಭಜನಕ್ಕಾಗಿ ಸಹಭಾಗಿ ಆಗಿ ಪ್ರತಿಯೊಂದು ಅವರ ಫೋಕಸ್ ಅದರ ಜವಾಬ್ದಾರಿ बरं ते आपण काय करू जागा तुम्हाला सांगतो एवढं लक्षात घ्या इथे जर नाही झालं तर आपल्याला तीर्थहरी करते ಅದೇ ಪ್ರಕಾರ ಇವತ್ತು ಕೃಷ್ಣ ಸ್ಪರ್ಧಕ ಅವಳಿ ಕಾರ್ಯಕ್ರಮಕ್ಕೆ ನಮ್ಮ ಮಂದಿ ಹ್ಯಾಂಗ್ ಹಾಕ್ತಾರ ಹ್ಯಾಂಗ್ ಮಾಡ್ತಾರ ಅವರ ಮಾವನವರ ಸ್ವಭಾವ ಮಾಡ್ತಿದ್ರು ರಥದ ಹಿಂದೆ ಅದರ ಕೂಡ ನಮ್ಮ ಈ ಎಲ್ಲ ಮಂದಿಗೆ ಏನ್ರಿ ಭಜನ ಮಾಡಬೇಕು ಈಗ ಗಾಡಿ ಓಡಿಸ್ತಿರ್ತೀವಿ ಹೋಗೋದು ಹೌದ್ರಿ ಗಾಡಿಯ ಡೀಸೆಲ್ ಹಾಕಿದ ನಂತರ ಆ ಗಾಡಿ ಏನಾದ್ರಿ ಓಡುತ್ರಿ ಈಗ ಯುದ್ಧ ಇರ್ತೈತಿ ಒಳಗೊಳಗೆ ಯುದ್ಧ ಪ್ರತಿಯೊಬ್ಬರ ಡೀಸೆಲ್ ಸಿಕ್ಕಿಲ್ಲ ಹ್ಯಾಂಗ್ ಪರಿಸ್ಥಿತಿ ಆಗೈತಿ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಭಜನೆ ಮಾಡೋದು ಅಂತ ಪರಿಸ್ಥಿತಿ ಬರಬಾರ್ದು ಅದರ ಸಲುವಾಗಿ 9 ದಿನ ಆಗ್ತದೆ ಎಷ್ಟು 9 ದಿನ ಪ್ರತಿ 9 ದಿನ ತಾವು ಎಲ್ಲ ನಾಷ್ಟ ಇರಲಿ ಊಟ ಇರಲಿ ಚಹಾ ಇರಲಿ ಇದರ ಅಡುಗೆ ಭಟ್ರಗಳನ್ನು ಅವ್ರಿಗೆ ಸ್ನಾನ ಮಾಡಿಲ್ಲ ಯಾಕಂದ್ರೆ ಅವಾಗ ನಾಳೆ ಬೇಕಾಗ್ತದೆ 7 ಮನೆಗೆ ಆ ಜಲಸ್ನಾನ ಸಮುದ್ರದ ಇರುತ್ತೆ ಯಾವಾಗ ಹೆಚ್ಚಾಗಿ ಯಾವ ಕಡೆ ಮಾಡ್ತೀವಿ ಅದರದ್ದು ಅದೇ ಪ್ರಕಾರ ಅವರ ಒಂದು ಸನ್ಮಾನವನ್ನು ಪಡೆದುಕೊಂಡಿದ್ದರೆ ಹಾಗೂ ಇವತ್ತಿನ ಅನ್ನದ ಏಕಶಿರದಲ್ಲಿ ಅಂತ ಹೋಗುವ ಈ ಪ್ರಕಾರ ಯಾರು ಇವತ್ತಿನಿಂದ ಬಹಳ ಸೇವೆ ಸಣ್ಣ ಚಿತ್ರದ ಒಂದು ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು जलखंडेवर अप्पाशी महाराज आळेहुडी अप्पाशी आळेहुडी नंतर बरे बरे सावकाश ಅದರ ಎಲ್ಲ ಜೀವನ ಸಾವಕಾಶವಾಗಿ ಬಾಯ ಮಾಡ್ಕೊಂಡ್ರೆ ಆಹಾರ ಮಾಡಿ ಎಲ್ಲ ಒಳ್ಳೆ ರೀತಿಯ ಯಾವ ಅಧಿಕ ಮಾಸದಲ್ಲಿ ನಮ್ಮವರಿಗೆಲ್ಲರಿಗೂ ಪ್ರಸಾದವನ್ನ ಮಾಡಿ ನೀಡುವಂತಹ ನಮ್ಮ ಅಪ್ಪಾಶಿವರಿಗೆ ಗುರುಗಳಿಂದ ಆಶೀರ್ವಾದದಲ್ಲಿ ಮಲ್ಲಪ್ಪ ಶಿವರು ಇವರು ಕೂಡ ಈ ಪ್ರಸಾದದಲ್ಲಿ ಮಾಡುವ ಅಡಿಗೆ ಮಾಡುವವರ ಕೈಯಲ್ಲಿ ಭಾಗವಹಿಸಿ ಅವರು ಕೂಡ ಮುಂದಿನ ರಮೇಶ್ ಶಿರೋಳ್ ರಾಮಗೌಡ ಪಾಟೀಲ್ ವಾಸು
ಚಿಪ್ಪಲಗಡ್ಡಿ, ದೇವಪ್ಪ ಮಾಲಾಪುರ್, ಮೆಹಬೂಬ್ ಬಾಬು ಸಾಬ್, ಯಂಕಪ್ಪ ಮಾಮೂಲಿ, ಗಣಪತಿ, ಗಣಪತಿ ಮಾಂತೇಶ್, ನಂತರ ಯಂಕಪ್ಪ, ಜ್ಞಾನವ, ಮಹಾದೇವ್, ಮಹಾದೇವ್, ಮುತ್ತಪ್ಪ, ತಿಮ್ಮಣ್ಣ, ಹನುಮಂತಪ್ಪ, ರಾಮಪ್ಪ, ಸಿದ್ದಪ್ಪ, ಸಿದ್ದಪ್ಪ ಅಂದ್ರೆ ಕೃಷ್ಣ, ಮತ್ತೆ ಯಾವ್ದ್ರಿ ಏಳು ಸರಿಕೆ ಮಾಡಕ್ಕೆಲ್ಲ ಸಹಾಯ ಸಹಕಾರ ಮಾಡಿದವರು. ಮತ್ತೆ ಕಿಲ್ಲಾ ಹೊಸಕೋಟೆ ಜ್ಞಾನೇಶ್ವರ, ಇವತ್ತಿನ ಬೆಳಗಿನ ಮಧ್ಯಾಹ್ನ ಹಾಗೂ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂಥ ಫರಾಳ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನಗೆ ಬೇಗ ಬೇಗ ಮಾಡಿ ಮೊದಲು ಭೀಮಪ್ಪ ಗಣಗೊಪ್ಪ, ಎರಡನೇದು ನಾಗಪ್ಪ ನಾಗಪ್ಪ ಲಕ್ಷಣಿ ಫರಾಳ ಸೇವೆ ಮಾಡಿರ್ತಕ್ಕಂಥ ಸಂತ ಮಂಡಳಿ 200 ಶ್ರೀ ಕರಿಯಪ್ಪ ಚವಾನ್ ಮತ್ತು ಫಕೀರಪ್ಪ ಚವಾನ್ ಪರಿವಾರ ಸಾಗರ್, ಬೇಗ ಬೇಗ ಶ್ರೀ ಸಂತ ಮಂಡಳಿ ಮೂಲಿಗಿರಿ ಇವತ್ತು ಬೆಳಗಿನ ಫರಾಳ ವ್ಯವಸ್ಥೆ ಮಾಡ್ತಕ್ಕಂಥ ಒಬ್ಬೊಬ್ಬರು ಕರಿಯಪ್ಪ ಚವಾನ್, ಸಂತ ಮಂಡಳಿ ಮೂಲಿಗಿರಿ, ಸಂತ ಮಂಡಳಿ ಬಂಡಾರಳ್ಳಿ, ಸಂತ ಮಂಡಳಿ ಗಿರಿಗಿರಿ, ಶ್ರೀ ಸಂತ ಮಂಡಳಿ ಕಣ್ಣೋಳಿ. ಮಧ್ಯಾಹ್ನ ಫರಾಳ ವ್ಯವಸ್ಥೆ ಒಬ್ಬೊಬ್ಬರು ಮಧ್ಯಾಹ್ನ ಫರಾಳ ವ್ಯವಸ್ಥೆ ಶ್ರೀ ಸಂತ ಮಂಡಳಿ ಶಿರೂರು ಎಂಟಿ, ಶ್ರೀ ಶ್ರೀಕಾಂತ ಗುರುಜಿ ದಾಸರ ನರ್ಸಲಿಗೆ ಶ್ರೀ ಸಂತ ಮಂಡಳಿ ಶಿರೋಳ ಮೊದಲು
ಸಾಕ್ಲಿ ಸಾಕ್ಲಿ ಗೋವಾ ಅವ್ರ ಪರವಾಗಿ ಯಾರು ಬರ್ರಿ ಶ್ರೀ ನಾರಾಯಣ ವಿಷಯ ಸಾಕ್ಲಿ ಗೋವಾ ಇಷ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾದ ಸೇವೆ ಮಾಡ್ತಾರೆ ಫಲಾರ ಸೇವೆ Thank you.